ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ಹೃದಯ ಸುಸ್ವಾಗತ. ಇಂದು ದಿನಾಂಕ 4/7/2024 ಮೈಸೂರಿನ ವಿಜಯನಗರದಲ್ಲಿರತಕ್ಕಂಥ ಕಲಾನಿಕೇತನ್ ಸ್ಕೂಲ್ ಆಫ್ ಆರ್ಟ್ಸ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಮಂಡಲ ಚಿತ್ರರಚನೆ. ಈ ಮಂಡಲ ಚಿತ್ರರಚನೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟು. ಇದನ್ನು ಒಂದು ನಿರ್ದಿಷ್ಟ ಆಕಾರದಲ್ಲಿ ಅಂದ್ರೆ ಚಕ್ರಾಕಾರದ ಆಕಾರದಲ್ಲಿ ನಿರ್ದಿಷ್ಟ ಅಳತೆಗೆ ತಕ್ಕಂತೆ ಚಿತ್ರವನ್ನ ಬರಿಬೇಕು. ಮಂಡಲಾಕಾರದಲ್ಲಿ ಚಿತ್ರರಚನೆ ಮಾಡಬೇಕು. ಅದು ಯಾವ ರೀತಿಯ ಒಂದು ತಂತ್ರವನ್ನು ಬೇಕಾದ್ರೆ ತಾವು ಬಳಸ್ಕೋಬಹುದು, ಯಾವ ಕಲರ್ ಬೇಕಾದ್ರೆ ಬಳಸ್ಕೋಬಹುದು. ಆದ್ರೆ ಆಕ್ರಿಲಿಕ್ ಬಣ್ಣವನ್ನು ಉಪಯೋಗಿಸಿ ಈ ಒಂದು ಮಂಡಲಾಕಾರ ಚಿತ್ರವನ್ನು ರಚನೆ ಮಾಡಬೇಕು. ಜೊತೆಗೆ ಒಂದು ಮಡಿಕೆ ಮೇಲೆ ಕೂಡ ಮಂಡಲಾಕಾರ ಮತ್ತು ಚಿತ್ತಾಕರ್ಷಕ ಚಿತ್ರಗಳನ್ನ ಬರೋದಕ್ಕೋಸ್ಕರವಾಗಿ ಕಾನ್ಸೆಪ್ಟ್ ಅನ್ನ ವಿದ್ಯಾರ್ಥಿ ಕೊಡಲಾಗಿತ್ತು. ವಿದ್ಯಾರ್ಥಿಗಳು ಬಹಳ ಯಶಸ್ವಿಯಾಗಿ ಬಹಳ ಸುಂದರವಾಗಿ ಒಂದು ಕಾನ್ಸೆಪ್ಟ್ ಅನ್ನ ನೆರವೇರಿಸಿದ್ದಾರೆ. ನೋಡಕ್ಕೆ ಎರಡು ಕಣ್ಣು ಸಾಲದು. ಒಬ್ಬೊಬ್ಬರು ಒಂದಕ್ಕಿಂತ ಒಂದು ಹೆಚ್ಚಿನ ಸುಂದರವಾಗಿರ್ತಕ್ಕಂಥ ಚಿತ್ರವನ್ನು ರಚನೆ ಮಾಡಿದ್ದಾರೆ. ಮಂಡಲಾಕಾರವಾಗ್ಲಿ ಮಡಿಕೆ ಆಕಾರವಾಗ್ಲಿ ಚಿತ್ರವನ್ನು ಬಿಡಿಸಿ ತುಂಬಾ ಚೆನ್ನಾಗಿ ರಚನೆ ಮಾಡಿದ್ದಾರೆ. ನನಗಂತೂ ತುಂಬಾ ಸಂತೋಷವಾಯಿತು. ಈ ಒಂದು ಚಿತ್ರ ಪ್ರದರ್ಶನಕ್ಕೆ ಭೇಟಿ ಕೊಟ್ಟಿದ್ದೀನಿ. ಸಂಪೂರ್ಣ ಒಂದು ಕಾರ್ಯಕ್ರಮದ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ತಾವು ದಯಮಾಡಿ ನೋಡಿ. ಈ ಕಾರ್ಯಕ್ರಮ ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಮಸ್ಕಾರ.
ಒಂದು ವಿಭಿನ್ನ ಪ್ರಾಕಾರದ ಚಿತ್ರಕಲೆಯ ವಿಭಿನ್ನ ಪ್ರಾಕಾರದ ಒಂದು ಮಂಡಲ ಕಲಾ ಕಾರ್ಯಾಗಾರವನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಸಲಹೆ ನೀಡಿದ್ರು. ವಿಭಿನ್ನವಾಗಿರುವಂತ ವಿಶೇಷವಾಗಿರುವಂತ ಒಂದು ಮಾಧ್ಯಮ ಅಂತ ಬಿಟ್ಟು ನಾವು ಪರಿಗಣಿಸಿ ಪ್ರಥಮವಾಗಿ ತಮಗೆಲ್ಲ ಕಾರ್ಯಾಗಾರವನ್ನು ಆಯೋಜನೆ ಮಾಡಿ ಆ ಕಾರ್ಯಾಗಾರದಲ್ಲಿ ಬಹಳ ಉತ್ತಮವಾಗಿರುವಂತ ಕಲಾಕೃತಿಗಳು ಮೂಡಿ ಬಂದವು. ಆ ನಂತರದಲ್ಲಿ ಅದರದೊಂದು ಕಲಾ ಪ್ರದರ್ಶನವನ್ನು ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಹಿನ್ನೆಲೆ ಒಳಗಡೆ ತೀರ್ಮಾನಿಸಿ ಇಂದು ಈ ಒಂದು ಉತ್ತಮ ಕಲಾಕೃತಿಗಳನ್ನ ಸಾರ್ವಜನಿಕರಿಗೆ ಪ್ರದರ್ಶನ ಮಾಡೋದ್ರ ಮುಖಾಂತರ ಇತರರು ಕೂಡ ಈ ಕಲಾ ಪ್ರಕಾರವನ್ನ ನೋಡ್ಲಿ ಅನ್ನುವಂಥ ಸದುದ್ದೇಶದಿಂದ ಈ ಒಂದು ಕಲಾ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಲಾ ಪ್ರದರ್ಶನಕ್ಕೆ ತಾವೆಲ್ಲ ಆಗಮಿಸಿರೋದನ್ನ ನಾವು ವೈಯಕ್ತಿಕವಾಗಿ ನಾನು ಸ್ವಾಗತಿಸ್ತಾ ಇನ್ನೇನು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೇವೆ. ಮೊದಲನೆಗೆ ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ಈ ಒಂದು ಸಮಾರಂಭವನ್ನ ಪ್ರಾರಂಭ. ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಶಾರದ ಮಾತೆ ಮಂಗಳದಾತೆ ಸುರ ಸಂಸೇವಿತೆ ಪರಮ ಪುನೀತೆ ವಾರಿಜಾಸನ ಹೃದಯ ವಿರಾಜಿತೆ ನಾರದ ಜನನಿ ಹೃದಯ ಸಂಪ್ರೀತೆ ಇವಳೇ ವೀಣಾ ಪಾಣಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಆದಿಶಂಕರ ಅರ್ಚಿತೆ ಮಧುರೇ ನಾದ ಪ್ರಿಯೇ ನವಮಣಿ ಮಾಯಾರೆ ವೇದಾಖಿಲ ಶಾಸ್ತ್ರ ಆಗಮಧಾರೆ ವಿದ್ಯಾದಾಯಿನಿ ಯೋಗ ವಿಚಾರೆ ಇವಳೇ ವೀಣಾ ಪಾಣಿ ವಾಣಿ ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ. ಎಲ್ರಿಗೂ ನಮಸ್ಕಾರ. ಮಂಡಲ ಅಂತ ಮೊದಲು ನಾವು ಈ ಪದ ಬಳಕೆ ನಾವು ಬೇರೆ ಬೇರೆ ಅರ್ಥದಲ್ಲಿ ಅದನ್ನ ವ್ಯಾಖ್ಯಾನ ಮಾಡ್ತಿದ್ವಿ, ಅದನ್ನ ಕೇಳಿಸ್ಕೊತಾ ಇದ್ವಿ. ಆದ್ರೆ ಮಂಡಲ ಅಂತ ಒಂದು ಆರ್ಟ್ ಇದೆಯಾ ಅಂತ ಒಂದು ಕ್ವಶನ್ ರೈಸ್ ಆದಾಗ ಒಂದು ಪ್ರಬುದ್ಧವಾದಂತ ಒಂದು ಪುರಾತನವಾದಂತ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಕಲಾ ಪ್ರಕಾರ ಇದೆ ಅಂದಾಗ ನಮ್ಗೆ ಮತ್ತೆ ನಮ್ಮ ಕಲಾ ವಿದ್ಯಾರ್ಥಿಗಳಿಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಬುಡಕಟ್ಟು ಚಿತ್ರಕಲೆ ನೈಲಿನಲ್ಲಿ ಆ ಎರಡರ ಸಮ್ಮಿಲನ ಇದೆಯಲ್ಲ. ಜನಪದ ಅಂದ್ರೆ ನಾವು ಸ್ವಲ್ಪ ಹೆಚ್ಚಿಗೆ ಗ್ರಾಮೀಣ ಪ್ರದೇಶ, ಆ ಗ್ರಾಮೀಣ ಪ್ರದೇಶದ ಸೊಗಡು ಜೊತೆಗೆ ಸಾಂಪ್ರದಾಯಿಕದ ಅಂಶ ಇವೆರಡನ್ನೂ ಒಳಗೊಂಡಂತ ಕಲಾ ಪ್ರಕಾರ ಇದು ಮಂಡಲ. ನಮ್ಗೆ ಮಂಡಲ ಅಂದ ತಕ್ಷಣನೇ ನೆನಪಿಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಇವತ್ತು ತುಂಬಾ ಅದನ್ನ ಸರಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ
ರಂಗೋಲಿ ಹಾಕೋದನ್ನ ಎಲ್ರು ನೋಡಿದೀರಾ. ರಂಗೋಲಿ ಹಾಕೋಂಥದ್ದನ್ನ ತನ್ನ ದೈನಂದಿನ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ಅದನ್ನ ರೂಪಿಸ್ಕೊಂಡು ಬಂದಿದೀವಿ. ಅದು ನಿರಂತರ ನಮ್ಗೆ ಗೊತ್ತೋ ಗೊತ್ತಿಲ್ದಲ್ಲೇ ನಮ್ ಬದುಕಿನ ಜೊತೆ ಅದು ನಡ್ಕೊಂಡು ಬರ್ತಾ ಇದೆ ಮುಖಾಂತರ. ಆಚರಣೆಗಳು ಅಂದ್ರೆ ಅದು ಧರ್ಮ ಆಗ್ಬೋದು, ಆಚರಣೆಗಳಾಗ್ಬೋದು, ನಂಬಿಕೆಗಳಾಗ್ಬೋದು. ಈ ತರದ ಅಂಶಗಳನ್ನ ಇಟ್ಕೊಂಡು ಮಾಡೋಂತ ದೈನಂದಿನ ಬದುಕಿನ ಜೊತೆಗೆ ಈ ಧರ್ಮಗಳು ಬರ್ತಾವಲ್ಲ, ಏನ್ ಧರ್ಮಗಳ ಈ ತರದ ಅಂಶಗಳನ್ನ ತನ್ನ ಧರ್ಮ ಪ್ರಚಾರದ ಅಂಶವನ್ನಾಗಿ ಬಲವಾಗಿ ಅದನ್ನ ಆಲಂಗಿಸ್ಕೊಳ್ತವೆ. ಅದರಲ್ಲಿ ಬಹುಮುಖ್ಯವಾಗಿ ನಮಗೆ ಧರ್ಮಗಳಲ್ಲಿ ಬೌದ್ಧ ಧರ್ಮ ಮತ್ತೆ ಹಿಂದೂ ಧರ್ಮ ಇವರಿಬ್ರು ಈ ಮಂಡಲ ಕಲಾ ಪ್ರಕಾರನ ತುಂಬಾ ಚೆನ್ನಾಗಿ ಬಳಸ್ಕೋತಾರೆ. ಅಂದ್ರೆ ಯಾವ ರೀತಿ ಬಳಸ್ಕೋತಾರೆ, ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಧರ್ಮ ಪ್ರಚಾರ ಮಾಡ್ತಾರೆ, ಎಲ್ಲೆಲ್ಲಿ ಉಳ್ಕೊಳ್ತಾರೆ, ಎಲ್ಲೆಲ್ಲಿ ನೆಲೆಗೊಳ್ತಾರೆ, ಅಲ್ಲೆಲ್ಲ ಮಂಡಲನ ತುಂಬಾ ಒಂದು ವಿಶಿಷ್ಟ ರೀತಿನಲ್ಲಿ ಬಳಸ್ಕೋತಾರೆ. ಅಂತ ಮಂಡಲ ಕಲಾಕೃತಿಗಳು ಮುಂದೆ ಧರ್ಮ ಪ್ರಚಾರ ಮಾಡೋದ್ರ ಜೊತೆಗೆ ಕಾಂಪಿಟೇಷನ್ ರೂಪದಲ್ಲಿ ಬೌದ್ಧ ಧರ್ಮಕ್ಕೆ ಕಾಂಪಿಟೇಷನ್ ಹಿಂದೂ ಧರ್ಮಕ್ಕೆ ಕಾಂಪಿಟೇಷನ್ ಬೌದ್ಧ ಧರ್ಮ, ಜೊತೆಗೆ ಇವೆರಡು ಧರ್ಮಗಳನ್ನ ಶೈವ ಧರ್ಮ ಮತ್ತೆ ವೈಷ್ಣವ ಧರ್ಮ ಮತ್ತೆ ಬೇರೆ ಬೇರೆ ಧರ್ಮಗಳು ಈ ಒಂದು ಕಲಾ ಪ್ರಕಾರನ ಬಳಸ್ಕೊಂಡಿದ್ದಾವೆ. ಹಾಗಾದ್ರೆ ನಾವು ಅದನ್ನ ಎಲ್ಲೆಲ್ಲಿ ನೋಡ್ತೀವಿ ಅನ್ನೋದು ತುಂಬಾ ಮುಖ್ಯ. ಈಗ ಮಂಡಲ ಅನ್ನೋದೊಂದು ನಾವು ಕನ್ನಡದಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಪ್ರದೇಶ, ಅದು ಒಂದು ಏರಿಯಾ, ಒಂದು ಚೌಕಟ್ಟು, ಒಂದು ಬಾರ್ಡ್ರು. ನಮ್ಮೆಲ್ರಿಗೂ ಬೆನ್ನೆಲುಬಾಗಿ ಇರ್ತಕ್ಕಂಥ ನಮ್ಮ ಬಾಬುರಾವ್ ಸಾರು ಈ ಒಂದು ಕಾರ್ಯಕ್ರಮ ಆದಷ್ಟು ಬೇಗ ಮಾಡ್ರಪ್ಪ ಅಂತ ಕಳೆದು 1 ತಿಂಗಳಿಂದ ಹೇಳ್ತಾ ಇದ್ರು. ನಮ್ಮ ಅಧ್ಯಕ್ಷರು ಬರ್ತಾರೆ, ಆಮೇಲೆ ಹೊಸ ಅಡ್ಮಿಷನ್ ಆಗ್ತಾ ಇದೆ, ಸ್ಟೂಡೆಂಟ್ಸ್ ಎಲ್ಲ ಬರ್ಲಿ ಸರ್ ಅಂತ ಹೇಳಿ 1 ತಿಂಗಳು ಲೇಟ್ ಮಾಡಿದೆ. ಅದು ಕಾಲ ಈಗ ಕೂಡ್ ಬಂತು. ಕೆಲವು ಹುಡುಗರು ಇನ್ನೂ ವರ್ಕ್ನ ಇನ್ಕಂಪ್ಲೀಟ್ ಮಾಡಿದ್ರು. ಈ ಎಲ್ಲದಕ್ಕೂ ಸರಿದೂಗಿಸುವಂತ ಕೆಲಸ ಇವತ್ತಾಗಿದೆ. ಸ್ವೀಕರಿಸಬೇಕಂತೇಳಿ ವಿನಂತಿ ಮಾಡ್ತಾನೆ. ಪಾಶಾಕುಮಾರ್ ಸರ್ ಅವರು ಅವರ ಅವಧಿಯಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿ ಅಕಾಡೆಮಿಯನ್ನ ಚುಕ್ಕಾಣಿಯನ್ನು ಹಿಡಿದು ಕಲೆಗೆ ಸಂಬಂಧಿಸಿದಂತಹ ರಾಜ್ಯಾದ್ಯಂತ ಕಲಾವಿದರಿಗೆ, ಯುವ ಕಲಾವಿದರಿಗೆ ಉತ್ತಮವಾಗಿರುವಂತಹ ಕಾರ್ಯಗಳನ್ನ ನೆರವೇರಿಸಲಿ, ಕೈಗೊಳ್ಳಲಿ ಅಂತೇಳ್ಬಿಟ್ಟು ನಾವು ಸಹಿತ ಅವರಿಗೆ ವಿನಮ್ರವಾಗಿ ವಿನಂತಿ ಮಾಡ್ತಾ, ಹಾಗೇನೆ ಮಾನಸ ಸರ್ ಅವರು ಸಹಿತ ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅವರು ನಮ್ಮ ಮೈಸೂರಿನ ಹೆಮ್ಮೆ ಅಂತ ನಾವು ಭಾವಿಸ್ತೇವೆ. ಮಾನಸ ಅವರೇ, ಬಾಬುರಾವ್ ಅವರೇ, ಮಾದೇವ್ ಶೆಟ್ಟಿ ಅವರೇ, ಹಾಗೆ ಕದಂಬ ಅವರೇ, ನಾನು ಇಲ್ಲಿ ಮೈಸೂರಿಗೆ ಬಂದದ್ದು ಬೇರೆ ಕೆಲಸಕ್ಕೆ. ಅದು ಬೇರೆ ಬೇರೆ ಆಕಾರಗಳನ್ನು ತೆಗೆದುಕೊಂಡು ಇವತ್ತು ಈ ವೇದಿಕೆ ಮೇಲೆ ಬರೋರಿಗೆ ಮಾಡ್ತೀನಿ. ನಾನು ಬೆಂಗಳೂರಿಂದ ಮೈಸೂರಿಗೆ ಬರ್ತೇನೆ ಅಂತ ಹೇಳಿ ಮಾದೇವ್ ಶೆಟ್ಟಿ ಅವರಿಗೆ ಹೇಳಿದೆ. ಅವರು ನಮ್ಮ ಸದಸ್ಯರು, ಲಲಿತಕಲಾ ಅಕಾಡೆಮಿ ಸದಸ್ಯರು. ಅವ್ರು ಹೇಳಿದ್ರು ಮಾನಸ ಅವರು ಮೈಸೂರವರು ಅಂತ. ನಾನು ಮೈಸೂರಲ್ಲಿ ಹುಟ್ಟಿದೆ. ಮೈಸೂರಲ್ಲೇ ನಾನು ಹುಟ್ಟಿರೋದು.
ಸೊ ಬೆಂಗಳೂರಲ್ಲಿ ಇದ್ದೇನೆ. ಇವರಿಗೆ ನೋಡಿ, ಸಾಹಿತಿಗಳಿಗೆ ಒಂದು ತುಂಬಾ ಅದ್ಭುತವಾದ ಪ್ಲಾಟ್ಫಾರ್ಮ್ ಇದೆ. ನಮ್ಮ ಜ್ಞಾನ ಶಾಖೆ ಪ್ರಾರಂಭ ಆಗುದೇ ಶಾಲೆಯಲ್ಲಿ ಕನ್ನಡದ ಮೂಲಕ. ಅಂದ್ರೆ ಒಬ್ಬ ಕನ್ನಡ ಕಲಿಯುವಂತ ಒಬ್ಬ ವಿದ್ಯಾರ್ಥಿ ಆಗಲಿ, ಬೇರೆ ಯಾರಾಗ್ಲಿ, ಅವನು 10ನೇ ಸ್ಟ್ಯಾಂಡರ್ಡ್ ಬರೋಷ್ಟರಲ್ಲಿ ಅವನಿಗೆ ಕುವೆಂಪು ಬಗ್ಗೆ ಗೊತ್ತಿರುತ್ತೆ, ಬೇಂದ್ರೆ ಬಗ್ಗೆ ಗೊತ್ತಿರುತ್ತೆ, ಮಾಸ್ತಿ ಬಗ್ಗೆ ಗೊತ್ತಿರುತ್ತೆ, ಹಲವಾರು ಸಾಹಿತಿಗಳು ಸಾಹಿತಿ ಪ್ರಕಾರ, ಪದ್ಯ ಅಂದ್ರೆ ಏನು, ಗದ್ಯ ಅಂದ್ರೆ ಏನು, ಮಿನಿಮಮ್ ನಾಲೆಡ್ಜ್ ಗೊತ್ತಿರುತ್ತೆ. ನಮ್ಮಲ್ಲಿ ಹಾಗಾಗಿಲ್ಲ. ಇಲ್ಲಿ ಸಾಹಿತ್ಯವನ್ನು ಓದೋದು ಮಾತ್ರ ಕಣ್ಣಿಗೆ ಒಂದು ಭಾಷೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಕಣ್ಣಿಗೆ ಭಾಷೆ ಇರೋದು ಗೊತ್ತಾಗಿರೋದು ಅಂದ್ರೆ ಕಲಾವಿದರಿಗೆ ಮಾತ್ರ. ಆದ್ರೆ ಅದನ್ನು ಯಾರು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಸರ್ಕಲ್ ಇಂದ ಹೋಗ್ತಾ ಅದು ತುಂಬಾ ಬೆಳೆಯುತ್ತೆ ಅನ್ನೋದು ನನಗೆ ಆಸೆ. ಅದು ಆಗುತ್ತೆ ಅನ್ನೋದು ನನಗೆ ತುಂಬಾ ನಂಬಿಕೆ. ಸೊ ಈ ಪ್ರಯೋಗನ ನಾನು ಅಕಾಡೆಮಿಯಲ್ಲಿ ಬಹುಮಾನ ಕೊಡೋದು, ಮತ್ತೆ ಅವರಿಗೆ ಎಂಥದ್ದು ಬೇರೆ ಸ್ಕಾಲರ್ಶಿಪ್ಸ್ ಕೊಡೋದು ಇದೆಲ್ಲ ಇತ್ತು. ಅದಿದೆ, ಇದೆ, ಇಲ್ಲ ಅಂತ ಅಲ್ಲ. ಸೊ ನಾನೇನ್ ಮಾಡ್ತಾ ಇದ್ದೇನೆ, 60-40 ಪ್ರಪೋರ್ಷನ್ಸ್ ಅಲ್ಲಿ ತಗೊಳ್ತಾ ಇದ್ದೇನೆ. 60% ಆಫ್ ದ ಟೋಟಲ್ ಬಡ್ಜೆಟ್ ಯುವಕರಿಗಿರಬೇಕು. ಆರ್ಟ್ ಸ್ಟೂಡೆಂಟ್ಸ್ಗಳಿಗೆ, ಅದರಲ್ಲಿ ಯಾರು ಯುವಕರು ಮತ್ತೆ ವಿದ್ಯಾರ್ಥಿಗಳಿಗೆ ಆ ಅಮೌಂಟ್ ಅನ್ನ ಉಪಯೋಗಿಸ್ಕೋಬೇಕು ನಾವು. ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೇನೆ ಅಂದ್ರೆ, ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ ಮಾಡ್ತಾ ಇದ್ದೇನೆ. ಇದುವರೆಗೂ ಅದಾಗಿಲ್ಲ. ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅವ್ರು ಕೇಳಬೇಕಿದ್ನ, ಒಂದ್ 20 ಜನ ಕ್ಯಾಂಪಿಗೆ ಬರ್ತಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದವನಿಗೂ 10,000, ಕೊನೆಯ ದಿನ ಬಂದ್ಬಿಟ್ಟು ಈಗ ಸೈನ್ ಹಾಕಿದವನಿಗೂ 10,000. ಇದು ನ್ಯಾಯ ಅಂತ ನನ್ಗೆ ಅನ್ಸಲ್ಲ. ಸೊ ಅವರೆಲ್ಲ ಅದನ್ನು ತೊಡಕೋಬೇಕು. ಆ ತೊಡ್ಕೊಳ್ಳೋದಕ್ಕೆ ಈ ಥರದ್ದು ಒಂದು ಕಾರ್ಯಕ್ರಮ. ಕಾಲೇಜಿಂದ ಕಳಿಸಿ, 5 ಜನ ಕಳಿಸಿ, ಒಂದೊಂದು ಕಾಲೇಜಿಂದ 5 ಜನನ ಕಳಿಸಿ. ಯಾರು ಬೆಸ್ಟ್ ಇದೆ, ನ್ಯೂಟ್ರಲ್ ಜೂರಿ ಇರುತ್ತೆ, ಅವ್ರಿಗೆ ಅವಾರ್ಡ್ ಬರುತ್ತೆ. ಈ ವರ್ಷ ಈ ಕಾಲೇಜಿಗೆ ಬಂದರೆ ನೆಕ್ಸ್ಟ್ ಕಾಲೇಜ್ ಅವರು ಅಲರ್ಟ್ ಆಗ್ತಾರೆ. ಅವರು ಇಲ್ಲ, ನಮ್ಮ ಸ್ಟೂಡೆಂಟ್ ಮಾಡಿ. ಕ್ವಾಲಿಟಿ ವಿಲ್ ಇಂಪ್ರೂವ್. ಇಟ್ಸ್ ಎನ್ ಕ್ವಾಲಿಟೇಟಿವ್ ಪ್ರೋಗ್ರಾಮ್ ವೇರ್ both the teachers and the students work together to produce the good work. ಅದು ಇದೊಂಥರ ಸೈಕಾಲಜಿಕಲಿ ಟ್ರೀಟ್ಮೆಂಟ್. ಸೊ ಈ ಥರದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ನಾನು ಆಗಲೇ ಹೇಳ್ದಂಗೆ 60% ಏನೇನಕ್ಕೆ ಇಡ್ತಾ ಇದ್ದೇನೆ ಅಂದರೆ ಈ ಥರದ ಕಾರ್ಯಕ್ರಮ. ಇನ್ನೊಂದು, ನಮ್ಮ ಕ್ಷೇತ್ರದಲ್ಲಿ ಮಹಿಳಾ ಸ್ಥಾನ ತುಂಬ ಕಡಿಮೆ ಇದೆ. ಅವರಿಗೆ ಪ್ರೋತ್ಸಾಹ ಸಿಕ್ಕಿಲ್ಲ. ಅವರಿಗೆ ಒಂದು ಸ್ಪೆಷಲ್ ಕೋರ್ಸಸ್, ಪ್ರೋತ್ಸಾಹಗಳದ್ದು ಪ್ಲಾನ್ಸ್ ಎಲ್ಲ ನಾವು ರೆಡಿ ಮಾಡ್ತಾ ಇದ್ವಿ. ನಾನು ಮತ್ತು ನಿಮ್ಮ ಮಹಾದೇವ್ ಇವರೆಲ್ಲ. ನಮ್ಮ ಒಂದು ಅದೃಷ್ಟ ಏನಂದ್ರೆ, ನನ್ನ ಅಭಿರುಚಿಗೆ ತಕ್ಕಂಥ ಒಬ್ಬ ಮಿತ್ರರು ಸಿಕ್ಕಿದ್ದಾರೆ ನನಗೆ. ಸೊ ನಾನು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನಂಬರ್ಸ್ಗಳು ಏನೇನಾಗಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಇವರು ಸುಮಾರು ವರ್ಷದಿಂದ ನನಗೆ ಒಡನಾಟದಲ್ಲಿ ಬಂದಿದ್ದಾರೆ. ಹಾಗಾಗಿ ಇವರನ್ನು ನಾನು ತುಂಬ ಪ್ರತಿಯೊಂದು ವಿಚಾರದಲ್ಲೂ ಒಂದು ಚರ್ಚೆಗೆ ಎಳ್ಕೊಳ್ತೀನಿ. ರಾತ್ರಿ ಹೊತ್ತು ಇವರಿಗೆ ವಾಕ್ ಮಾಡೋದಕ್ಕೂ ಬಿಡಲ್ಲ, ಅಷ್ಟು ದೊಡ್ಡ ಚರ್ಚೆ ಆಗುತ್ತೆ, ಕೊನೆಗೆ ಬಿಟ್ಬಿಡ್ತೇನೆ. ಸೊ ಈಗ ನಡೆದಿದೆ ನಮ್ಮದು. ನಾನು ಮಾನಸ ಅವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ತಾವು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೀರಾ. ಆ ಪುಸ್ತಕ ಪ್ರಾಧಿಕಾರದಲ್ಲಿ ಸಾಹಿತ್ಯಕ್ಕೆ ಪ್ರಥಮ ಸ್ಥಾನ ಕೊಡಬೇಕು ಅನ್ನೋದು ನಿಜ, ನಾವು ಒಪ್ಕೊಳ್ಳೋದು. ಸಾಧಾರಣ ಮಂಡೆ ಅಲ್ಲ ಇದು. ನಾನು ಕಂಡಿದ್ದು ಒಂದೊಂದು ಮಂಡೆಯೂ ಕೂಡ ಅಪೂರ್ವವಾದದ್ದು, ಒಂದೊಂದು ಮಂಡೆಯೂ ಕೂಡ ವಿಭಿನ್ನವಾದದ್ದು. ಇಂತಹ ಇಡೀ ಕರ್ನಾಟಕದ ಒಂದು ಇದನ್ನೇ ನಾನು ಕಂಡೆ. ಇಂತಹ ಒಂದು ಕಲಾ ಪ್ರತಿಭೆಗಳಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷನಾಗಿ ಕೂಡ ನಾನು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ, ಮತ್ತೆ ಎಲ್ಲ ರೀತಿಯ ಶುಭವನ್ನ ಕೋರ್ತೇನೆ. ಬಂಧುಗಳೇ, ನಾನು ನಮ್ಮ ವೇದಿಕೆಯಲ್ಲಿ ನಾವು ಕೂತಿದ್ದೀವಿ, ನಾವು ಸಾಧಾರಣರು. ಆದ್ರೆ ನೀವು ಕುಳಿತಿದ್ದೀರಲ್ಲ, ನನ್ನ ದೃಷ್ಟಿಯಲ್ಲಿ ನೀವು ಅಸಾಧಾರಣರು. ಯಾಕೆಂದ್ರೆ ನೀವು ತಿಳ್ಕೊಂಡಿರ್ಬೋದು ನಾವೆಲ್ಲರೂ ಕಲಾವಿದರು ಅಷ್ಟೇ ಅಂತ. ನೀವು ಬರೀ ಕಲಾವಿದರಲ್ಲ, ನೀವು ಬೇರೆ ಕೇವಲ ಕಲಾವಿದರಾಗಷ್ಟೇ ನನಗೆ ಕಾಣ್ತಾ ಇಲ್ಲ. ಇಲ್ಲಿ ಒಬ್ಬ ಬುದ್ಧ ಇದ್ದಾನೆ, ಒಬ್ಬ ಬಸವ ಇದ್ದಾನೆ, ಒಬ್ಬ ಅಂಬೇಡ್ಕರ್ ಇದ್ದಾರೆ, ಒಬ್ಬ ಗಾಂಧಿ ಇದ್ದಾರೆ, ಒಬ್ಬ ಮದರ್ ತೆರೇಸಾ ಇದ್ದಾರೆ, ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಇದ್ದಾರೆ.
ಹೀಗೆ ಇಂತಹ ಮಹಾನ್ ಚೇತನಗಳು ನನಗೆ ಕಾಣ್ತಾ ಇದ್ದಾರೆ. ಈಗ ಈ ಚೇತನ ಹೇಳಿದ್ನಲ್ಲ, ಬುದ್ಧ, ಗಾಂಧಿ, ಬಸವ, ಅಂಬೇಡ್ಕರ್, ಯಾರೇ ಹೇಗೆ, ಒಬ್ಬ ಕುವೆಂಪು ಕೂಡ, ಇವರೆಲ್ಲ ಹೇಗೆ ಅವರಲ್ವಾ ನಮ್ಮೆಲ್ಲರಿಗಿಂತಲೂ ಅಸಾಮಾನ್ಯರು, ಮಹಾನ್ ಚೇತನಗಳು. ಈಗ ನಾವೆಲ್ಲರೂ ಆಲೋಚನೆ ಮಾಡೋಣ, ನಾವು ಸೇರಿ. ಈ ಮಹಾನ್ ಚೇತನಗಳು ಬಂದಿದ್ದಾದರೂ ಎಲ್ಲಿಂದ? ಈ ಮಹಾನ್ ಚೇತನಗಳು ಇವತ್ತು ನಾವು ಕರೆಯೋದಲ್ಲ, ಯಾವತ್ತೂ ಈ ಮಹಾನ್ ಚೇತನಗಳೇ ಅಲ್ವಾ. ಮತ್ತೆ ಈ ಮಹಾನ್ ಚೇತನಗಳ ಪಟ್ಟಿ ನಿಲ್ಲೋದಿಲ್ಲ, ಸೇರ್ತಾ ಹೋಗುತ್ತೆ. ಹೇಗೆ ಸೇರುತ್ತೆ ಅನ್ನೋದಕ್ಕೆ ನಮ್ಮ ಅಬ್ದುಲ್ ಕಲಾಂ ಅವರ ಒಂದು ಚೇತನ ಕೂಡ ನಾವು ನೀವು ನೋಡಿದ ಹಾಗೆ ಸೇರ್ತಾ ಹೋಗ್ತದೆ. ಹೀಗೆ ನಾಳೆ ಇನ್ನೂ 106 ಚೇತನಗಳು ಸೇರ್ತಾ ಹೋಗ್ಬೋದು. ಈ ಚೇತನಗಳು ಹೇಗೆ ಬಂದುವು? ಇವರು ಯಾರಾದ್ರೂ ಆಕಾಶದಿಂದ ಉದುರಿದ್ರ? ಇಲ್ಲ ಅಲ್ವಾ. ಈ ಚೇತನಗಳು ಕೂಡ ನಿಮ್ಮ ಹಾಗೆಯೇ ಒಂದು ಸಾಧಾರಣ ದಂಪತಿಗಳ, ಸಾಧಾರಣ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿ, ಸಾಧಾರಣ ವಾತಾವರಣದಲ್ಲಿ ಬೆಳೆದು, ಆ ಸಾಧಾರಣ ವಾತಾವರಣ ಅಸಾಧಾರಣವಾಗಿ ಬಳಸಿಕೊಂಡು ಬೆಳೆದ ಕಾರಣಕ್ಕಾಗಿ ಅವರು ಮಹಾನ್ ಚೇತನ ಆಗೋದು. ನೀವು ಗಮನಿಸಿರಬಹುದು, ಈ ಚೇತನಗಳಿಗೆ ನಿಮಗಿತ್ತ ಇದೆಯಲ್ಲ ಇಂತಹ ವಾತಾವರಣ ಕೂಡ ಇರಲಿಲ್ಲ. ನೀವು ಓದಿ, ನಾನು ಈ ಆತ್ಮಚರಿತ್ರೆಯನ್ನ, ಜೀವನ ಚರಿತ್ರೆಯನ್ನು ಓದುವ ಹವ್ಯಾಸ ನನಗೆ. ನೀವು ಓದಬೇಕು, ನೀವು ಅವರ ಬದುಕನ್ನ ಓದ್ತಾ ಹೋಗಿ, ನಿಮಗಿದೆಯಲ್ಲ ಇಂಥ ವಾತಾವರಣ, ಇಂಥ ಪ್ರಾಧ್ಯಾಪಕರುಗಳು, ನಿಮ್ಮ ತಂದೆ ತಾಯಿಗಳು ಅವರಿಗಿರ್ಲಿಲ್ಲ. ಏನೇನೂ ಅಲ್ಲದಂತಹ ಆ ಚೇತನಗಳೇ ಇವತ್ತು ಈ ಮಟ್ಟಕ್ಕೆ ಬೆಳೆದು ಅಂದ್ರೆ, ಇವತ್ತಿನ ಕಾಲಘಟ್ಟದ ಈ ಸತ್ವಪೂರ್ಣವಾದಂತಹ ವಾತಾವರಣದಲ್ಲಿ, ಈ ಸುಂದರವಾದ ವಾತಾವರಣದಲ್ಲಿ ಇರುವಂತಹ ನೀವುಗಳ ಮುಂದೆ ಏನಾಗಬಹುದು ಅಲ್ವಾ. ಅವು ಯಾಕೆ ಏನೂ ಇಲ್ಲದೆ ಆದ್ರು ಅಂದ್ರೆ, ಆ ಚೇತನಗಳು ಯಾಕೆ ಏನೂ ಇಲ್ಲದೆ ಅವರು ಏನೇನೋ ಆದ್ರು ಅಂದ್ರೆ, ಅವರು ಬದುಕುವುದನ್ನ ಬದುಕಿದ್ರು, ಬದುಕುವ ಕಲೆಯನ್ನ ಅವರು ರೂಢಿಸ್ಕೊಂಡ್ರು. ನೋಡಿ, ಬದುಕಿನಲ್ಲಿ 2 ರೀತಿ. ಬದುಕನ್ನ ಬದುಕುವುದು ಒಂದು ಕಲೆ, ಬದುಕನ್ನು ಕೆದಕುವುದು ಒಂದು ಲೀಲೆ. ಸ್ಪಷ್ಟ ಮಾಡ್ಕೊಳ್ಳಿ. ಯಾರು ಬದುಕನ್ನ ಬದುಕುವ ಕಲೆಯನ್ನ ಯಾರು ಕರಗತ ಮಾಡ್ಕೊಳ್ತಾರೋ, ರಕ್ತಗತ ಮಾಡ್ಕೊಳ್ತಾರೋ, ಅವರಿಗೆ ಯಾವತ್ತೂ ಭಯವಿಲ್ಲ ಬದುಕಿನಲ್ಲಿ, ಅವರಿಗೆ ಯಾವತ್ತೂ ಲಯವಿಲ್ಲ. ಅಂದ್ರೆ ಯಾಕೆ ಲಯವಿಲ್ಲ ಅಂದ್ರೆ, ಅವರು ಬದುಕಿದ್ದಾಗಲೂ ಬದುಕಿರ್ತಾರೆ, ಅವರು ಸತ್ತ ಮೇಲೂ ಬದುಕಿರ್ತಾರೆ. ಆದ್ರೆ ಯಾರು ಈ ಬದುಕುವ ಕಲೆಯನ್ನು ಹೊರತುಪಡಿಸಿ ಈ ಕೆದಕುವ ಕಲೆ ಲೀಲೆಯನ್ನ ಯಾರು ವಶಪಡಿಸ್ಕೊಳ್ತಾರೋ, ಅವರು ಬದುಕಿದ್ದಾಗ್ಲೂ ಬದುಕಿರೋದಿಲ್ಲ, ಸತ್ತ ಮೇಲೆ ಅಂತ ಅವರು ನಾವು ನೆನೆಸ್ಕೊಳ್ಳೋದೇ ಇಲ್ಲ ಅಲ್ವಾ. ಈಗ ನೀವು ನಿಮ್ಮ ಸ್ಥಾನವನ್ನ ನೀವು ಒಂದು ಭದ್ರಪಡಿಸ್ಕೊಳ್ಳಿ. ಈಗ ನಾನು ಕಂಡಂಗೆ 46 ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಈ 46 ಮಂದಿ, ಈ ಜನ, ನಾವು ಯಾವ ಸ್ಥಾನದಲ್ಲಿ ಇರಬೇಕು? ನಿಮ್ಮ ಸ್ಥಾನ ಯಾವುದು? ನೀವೇ. ಯಾಕಂದ್ರೆ ನಾನು ಕಂಡಂಗೆ ಯಾವುದೇ ಒಂದು ಕೆಲಸ ಆಗ್ಬೋದು, ಯಾವುದೇ ಒಂದು ವೃತ್ತಿ ಆಗ್ಬೋದು, ಯಾವುದೇ ಒಂದು ಮನೋಧರ್ಮ, ಕಷ್ಟಪಟ್ಟು ಮಾಡುವುದು ಒಂದು ವಿಧಾನ, ಇಷ್ಟಪಟ್ಟು ಮಾಡುವುದು 2ನೇ ವಿಧಾನ.
ನೀವು ಹೆಚ್ಚಿಗೆ ಹೇಳಬೇಕಾಗಿದೆ. ಈ ಒಂದು ಏನು ಮಂಡಲ ಈ ಚಿತ್ರ ಈಗ ಹೊಸದಾಗಿ ಇದನ್ನ ನಾನು ನೋಡ್ತಾ ಇರುವಂಥದ್ದು. ಮೊಟ್ಟ ಮೊದಲು ನಾನು ಒಳಗಡೆ ಪ್ರವೇಶ ಮಾಡಿದಾಗಲೇ ನನಗೊಂದು ರೀತಿಯ ಏನೋ ಪುಳಕ ಆಯ್ತು ಅಂತ ನಾನು ಅದು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಇಂಥ ಚಿತ್ರಗಳು ನೋಡಿದ ತಕ್ಷಣನೇ ಏನೋ ಒಂದು ಕಣ್ಣಿಗೆ ನಮಗೆ ಒಂದು ತೃಪ್ತಿಯನ್ನ ಕೊಡುವಂತ ಒಂದು ಕಲೆ ಅಂತ ಅನ್ನಿಸ್ತು ನನಗೆ. ಅದರಲ್ಲೂ ಈ ಮಡಕೆಗಳಿಗೆ ನೀವು ಈ ಚಿತ್ರ ಮಾಡಿದಿರಲ್ಲ, ಚಿತ್ರೀಕರಣ ಮಾಡಿದಿರಲ್ಲ, ಅದಕ್ಕೆ ಅದು ನಿಜಕ್ಕೂ ಒಂಥರ ಏನೋ ಒಂದು ಆಕರ್ಷಣೀಯವಾಗಿದೆ. ಇಂಥ ಒಂದು ನೀವು ಆ ಸ್ಟ್ಯಾಂಡ್ ಮಾಡಿ ಇಟ್ಟಿರುವಂಥದ್ದು ಎಲ್ಲೋ ಪ್ರತಿಯೊಬ್ಬರ ಮನೆಯಲ್ಲೂ ಇಂಥ ಒಂದು ಚಿತ್ರ ಅಂದ್ರೆ ಇಂಥ ಕಲೆ ಒಂದು ಎಲ್ಲೋ ಒಂದು ಕಡೆ ಇರಬೇಕು ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ. ಇರಲೇಬೇಕು ಅದು ಇಂಥ ಕಲೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಇದನ್ನ ಇಲ್ಲಿಗೆ ನಿಲ್ಸ್ಬೇಡಿ, ಇದೇ ಪ್ರಪ್ರಥಮ ಮಾಡಿರೋದು ಅಂತ ಹೇಳಿದ್ರು. ನೀವು ಒಬ್ಬೊಬ್ರು ಏನು 46 ಜನ ಏನೋ ಆರ್ಟಿಸ್ಟ್ಗಳಿದ್ದೀರಲ್ಲ, ನೀವು ಇದನ್ನೇ ಮುಂದುವರ್ಸ್ಕೊಂಡು ಹೋಗಿ ಒಂದು ಕ್ಯಾಂಪ್ ಒಂದು ಇದು ಚಿತ್ರಕಲಾ ಪ್ರದರ್ಶನ ಮಾಡುವಷ್ಟು ಚಿತ್ರಗಳನ್ನ ಬರೆದು ನಿಮ್ಮ ವೈಯಕ್ತಿಕವಾಗಿ ನೀವು ಒಬ್ಬೊಬ್ರು ಒಂದೊಂದು ಚಿತ್ರಕಲಾ ಪ್ರದರ್ಶನ ಏರ್ಪಡಿಸಿ ನಮ್ಮ ಈ ಚಿತ್ರಕಲಾ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರಿದಾರಲ್ಲ ಅಂತವ್ರನ್ನ ಕರೆದು ಅವ್ರ ಸಮ್ಮುಖದಲ್ಲಿ ನೀವು ಇಂಥ ಒಂದು ಪ್ರದರ್ಶನ ಮಾಡಿದ್ರೆ ಉತ್ತಮ ಅನ್ಸುತ್ತೆ. ಆ ಒಂದು ಸ್ಫೂರ್ತಿ ನಿಮಗೆ ಸಿಗ್ಲಿ ಅಂತ ನಾನು ಭಾವಿಸ್ಕೊಳ್ತೀನಿ. ಈಗ ನಾನು PR ತಿಪ್ಪೇಸ್ವಾಮಿ ಟ್ರಸ್ಟ್ ಅಂತ, ನೀವು PR ತಿಪ್ಪೇಸ್ವಾಮಿ ಅವ್ರ ಬಗ್ಗೆ ನೀವು ಈಗಾಗಲೇ ಕೇಳಿರ್ಬೇಕು. ಅವರೊಬ್ಬ ನಮ್ಮ ಕರ್ನಾಟಕದ ಮಹಾನ್ ಕಲಾವಿದರು, ಜಾನಪದ ತಜ್ಞರು, ಸಾಹಿತಿಗಳು, ಸಮಾಜ ಸೇವಕರು. ಅಂತ ಅವರ ಒಂದು ಹೆಸರಿನಲ್ಲಿ ಮಾಡಿರ್ತಕ್ಕಂಥ PR ತಿಪ್ಪೇಸ್ವಾಮಿ ಟ್ರಸ್ಟ್ ಅನ್ನೋದಕ್ಕೆ ನಾನು ಅಧ್ಯಕ್ಷನಾಗಿ ಇದ್ದೀನಿ. ಈಗ ನನಗೆ ಬಹಳ ಸಂತೋಷ ಆಗ್ತಾ ಇರೋದೇನು ಅಂದ್ರೆ, ನಮ್ಮ ಒಡನಾಟಕ್ಕೆ ಬೇಕಾದಂತ ನಮ್ಮ ಪ್ರಸಾದ್ ಕುಮಾರ್ ಅವರು ಏನಿದ್ದಾರೆ ಅವರಿಗೆ ನಾವು PRT ಪ್ರಶಸ್ತಿಯನ್ನ ನಾವು ಕೊಟ್ಟಿದ್ದೀವಿ. ಅವರು ಇಲ್ಲಿರೋದು ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನೊಬ್ರು ನಮ್ಮ ಮಾನಸ ಅವರು ಇವತ್ತೊಂದು ದಿವಸ ನಮ್ಮ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಇನ್ನೊಂದು ಸಂತೋಷ ಅಂದ್ರೆ ನಮ್ಮ PRT ಟ್ರಸ್ಟ್ ನ ಒಬ್ರು ಟ್ರಸ್ಟಿ ಆಗಿದ್ದಾರೆ. ಹಾಗಾಗಿ ಅವರಿಬ್ಬರನ್ನ ಕಲೆ ಹಾಕಿದಾರಲ್ಲ ಮಹಾದೇವ ಶೆಟ್ಟರು, ಅವರು ನಮ್ಮ ಟ್ರಸ್ಟಿನೇ. ಮತ್ತೆ ಈ ಸಂಸ್ಥೆಯ ಮುಖ್ಯಸ್ಥರಾದಂತಹ ಬಾಬುರಾಯರು ಕೂಡ ನಮ್ಮ ಟ್ರಸ್ಟಿನೇ. ಮತ್ತೆ ಚಿಕ್ಕಣ್ಣವರು ನಮ್ಮ ಟ್ರಸ್ಟಿನೇ. ಹೀಗಾಗಿ ನೀವೆಲ್ಲ ಇರೋದು ನನಗೆ ಬಹಳ ಖುಷಿ ತರ್ತಾ ಇದೆ. ಯಾಕಂದ್ರೆ ನಮ್ಮವರೇ, ನಮ್ಮ ಸಂಸ್ಥೆಯವರೇ ಮಾಡ್ತಾ ಇದ್ದಂಗೆ ಇದು ನನಗೆ ಭಾವನೆ ಆಗ್ತಾ ಇದೆ. ಕಲಾನಿಕೇತನ ಏನಿದೆ ಅದು ಬೇರೆ ಇರ್ಬೋದು, ಆದ್ರೆ ನಮ್ಮ PRT ಟ್ರಸ್ಟ್ ನ ಇಷ್ಟು ಜನ ಇಲ್ಲಿ ಇರೋದ್ರಿಂದ ನನ್ಗನ್ನಿಸ್ತಾ ಇದೆ ಎಲ್ಲೋ PRT ಟ್ರಸ್ಟೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ಯೋ ಏನೋ ಅನಿಸ್ತಾ ಇದೆ. ಹಾಗಾಗಿದೆ ನಮ್ಮ PRT ಟ್ರಸ್ಟ್ಗೆ ಈಗ ನಮಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತ ನಾನು ನಮ್ಮ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರನ್ನ ಕೇಳಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ನಿಮ್ಮ ಟ್ರಸ್ಟ್ಗೆ ಏನ್ ಬೇಕು ಅದನ್ನ ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಬ್ರು ಅದಕ್ಕೆ ಸದಸ್ಯರಾಗೂ ನಮ್ಮ ಮಹದೇವ ಶೆಟ್ಟಿನೇ ಇರೋದ್ರಿಂದ ಅದು ಸುಲಭ ಆಗ್ಬೋದು ಅಂತ ನಾನು ಅದು ಭಾವಿಸ್ಕೊಂಡಿದ್ದೀನಿ. ತಿಪ್ಪೇಸ್ವಾಮಿಯವರ ಬುಕ್ಸ್ ಸಮಗ್ರ ಇದನ್ನ ತರ್ತೀವಿ ಅಂತ ನಮ್ಮ ಮಾನಸ ಅವರು ಈಗಾಗಲೇ ಅದನ್ನ ಪತ್ರನೂ ತಗೊಂಡಿದ್ದಾರೆ. ಅದರ ಬಗ್ಗೆ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಆ ಕಾರ್ಯ ಮಾಡ್ತಾರೆ ಅಂತ ನಾನು ಅದು ಭಾವಿಸ್ಕೊಂಡಿದ್ದೀನಿ. ಇಂಥ ಇಬ್ಬರು ವ್ಯಕ್ತಿಗಳು ಅಧ್ಯಕ್ಷರಾಗಿ ಅಲ್ಲಿ ಕೂತಿರೋದನ್ನ ಇದಕ್ಕೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನೀವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಂಥ ಒಂದು ಚಿತ್ರಗಳನ್ನ ನಮಗೆ ತೋರಿಸಿದ್ರಲ್ಲ, ನಿಜಕ್ಕೂ ನನಗೆ ಹೆಮ್ಮೆ ಆಗ್ತಾ ಇದೆ. ಇದನ್ನ ಮುಂದುವರಿಸ್ಕೊಂಡು ಹೋಗಿ, ಎಲ್ರಿಗೂ ಭವಿಷ್ಯ ಇದೆ. ನೀವು ಈ ಭವಿಷ್ಯದಲ್ಲಿ ಮುಂದುವರ್ಕೊಂಡು ಹೋಗ್ತೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಿಮ್ಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನನ್ನನ್ನ ಇಲ್ಲಿ ಕರೆಸಿ, ಅನಿರೀಕ್ಷಿತ ನನಗೆ ಇನ್ನೊಬ್ರು ರಾಘವೇಂದ್ರ ಮೂರ್ತಿ ಅವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ನನಗೆ ಅದೇ ಬಯಸದೇ ಬಂದ ಭಾಗ್ಯ ಅಂತೀನಲ್ಲ, ಹಾಗೆ ಮಹದೇವ ಶೆಟ್ಟರು ಫೋನ್ ಮಾಡಿ, ಇಲ್ಲ ನೀವು ಆ ಸ್ಥಾನ ತುಂಬಬೇಕು ಅಂದ್ರು. ನಂದೇನಿಲ್ಲ, ನಾನು ಆ ಸ್ಥಾನದಲ್ಲಿ ಇಲ್ಲದೆ ಇದ್ರು ನಾನು ನಿಮ್ ಜೊತೆನೇ ಇರ್ತೀನಿ, ನಿಮ್ ಜೊತೆ ಇತ್ತು ನಾನು ಕೆಲಸ ಮಾಡುವಂತವನು. ಹಾಗಾಗಿ ಅದೇನೋ ಬಯಸದೇ ಬಂದ ಭಾಗ್ಯ ಅಂತ ನಾನು ಇಲ್ಲಿ ಕೂತ್ಕೊಳ್ಳೋ ಹಂಗಾಯ್ತು ಅಂತ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೀರಿ. ನಾವು ಕಲಾನಿಕೇತನ ಎಲ್ಲ ಮತ್ತೆ ಅದರ ಮುಖ್ಯಸ್ಥರು, ಕಾರ್ಯದರ್ಶಿಗಳು, ಪ್ರಾಂಶುಪಾಲರುಗಳು ಎಲ್ರಿಗೂ ನಾನು ವಂದಿಸ್ತಾ, ನಿಮಗೂ ನಾನು ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ವಿದ್ಯಾಲಯ ಫೌಂಡೇಶನ್ ಮತ್ತು BA
ಹಿರಿಯರು ಆಗಿರುವಂತಹ ಶ್ರೀ ಹೊಸಕುಮಾರ್ ಅವರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಕೆಲಸಗಳು ಕಲಾವಿದರಿಗೆ ಒಂದು ಗೌರವವನ್ನು ತರ್ತಾ ಇರುವಂತಹ ಕದಂಬ ಸರ್ ಅವರೇ ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಮಹಾದೇವ್ ಶೆಟ್ಟಿ ಅವರೇ, ಈ ಕಾರ್ಯಾಗಾರದ ನಿರ್ದೇಶಕರಾಗಿರುವಂತಹ, ನಿಮ್ಮನ್ನೆಲ್ಲ ತಿದ್ದಿ ತೀಡಿ ಒಂದು ಪ್ರದರ್ಶನ ಉತ್ತಮವಾಗಿ ಹೊರತರೋದಕ್ಕೆ ಪ್ರಯತ್ನಿಸಿರುವಂತಹ ಅನ್ವಯ ಕಲಾ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಚಿಕ್ಕಣ್ರವರೇ, ಹಾಗೂ ಈಗ ತಾನೇ ಪ್ರವೇಶ ಪಡೆದು 3 ತಿಂಗಳು 6 ತಿಂಗಳು ಈ ಕಾಲೇಜಿನಲ್ಲಿ ಅಧ್ಯಯನ ಮಾಡಿ ಅವರಲ್ಲೂ ಸಹ ಒಂದು ನವ್ಯ ಚೇತನವನ್ನ ಮೂಡಿಸಿರುವಂತಹ ಫೌಂಡೇಶನ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪರಮೇಶ್ವರ್ ಅವರೇ, ಹಾಗೂ ಚಿತ್ರಕಲಾ ವಿಭಾಗದ ಮುಖ್ಯಸ್ಥರು ಸದಾ ವಿದ್ಯಾರ್ಥಿಗಳ ಜೊತೆಯಲ್ಲಿ ಅವರ ಟೇಬಲ್ಗೆ ಹೋಗಿ ಅವ್ರನ್ನ ತಿದ್ದಿ ತೀಡಿ ಒಂದು ಅತ್ಯುನ್ನತ ಕಲಾ ಪ್ರಕಾರಗಳನ್ನು ಮೂಡಿಸ್ತಾ ಇರುವಂತಹ ಹಾಗೂ ಶಿಲ್ಪಕಲಾ ಅಕಾಡೆಮಿ ಸದಸ್ಯರಾಗಿ ನಮ್ಮ ಒಂದು ಈ ಕ್ಯಾಂಪಸ್ನಲ್ಲಿ ಅತ್ಯುತ್ತಮವಾದಂತಹ ಒಂದು ಶಿಲ್ಪಗಳನ್ನು ಮೂಡಲು ಕಾರಣರಾಗಿರುವಂತಹ ವಿಠಲ್ ರೆಡ್ಡಿ ತುಳ್ಕೆ ಅವರೇ, ಹಾಗೂ ಕನ್ನಡ ಮತ್ತು ಇಂಗ್ಲಿಷನ್ನ ಬೋಧನೆ ಮಾಡ್ತಾ ವಿದ್ಯಾರ್ಥಿಗಳಲ್ಲಿ ಒಂದು ಸವಿನಯ ರೀತಿಯನ್ನು ಮೂಡಿಸ್ತಾ ಇರುವಂತಹ ಶ್ರೀಧರ್ ಅವರೇ, ಹಾಗೂ ಈಗಾಗಲೇ ಹಿಂದೆ ಒಂದು ಅನ್ವಯ ಕಲಾ ಮತ್ತು ಚಿತ್ರಕಲಾ ವಿಭಾಗದಿಂದ ಒಂದು ಡಿಜಿಟಲ್ ಆರ್ಟ್ ಪ್ರದರ್ಶನವನ್ನು ಅತ್ಯುನ್ನತವಾಗಿ ಮೂಡಿ ಬರೋದಕ್ಕೆ ಕಾರಣರಾಗಿರುವಂತಹ ಮಂಜುನಾಥ್ ರವರೇ, ಹಾಗೂ ಈ ಕಾಲೇಜಿನ ಸಹೋದರ ಅಂತ ಮಲ್ಲಿಕಾರ್ಜುನ್ ರವರೇ, ಹಾಗೂ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರವರೇ, ಇಂಥ ಒಂದು ಕಾರ್ಯಾಗಾರ ನೀವು ರಚಿಸಿರುವಂತಹ ಕಲಾಕೃತಿಗಳ ಬಗ್ಗೆ ನಮ್ಮ ಸುದೈವ ಅನ್ಬೇಕು. ಕ್ಯಾಬಿನೆಟ್ ಸಮಾನವಾದಂಥ ಹುದ್ದೆಯಲ್ಲಿ ಮಾನಸರವರು ಇರುವಂಥದ್ದು ಮತ್ತು ಅವ್ರ ನಿರಂತರ ತನು ಮನ ಪ್ರಕಾಶನ ಸುಮಾರಾಗಲೇ 2 ದಶಕಗಳ ದಾಟಿ ಅತ್ಯುನ್ನತವಾದಂಥ ಸಾಹಿತ್ಯ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸ್ತಾ ನಮ್ಮ ಮೈಸೂರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಸಹ ಸೇವೆ ವ್ಯಕ್ತಿಗಳು ನಮ್ಮ ಮೈಸೂರಿನರೇ ಆಗಿರುವಂಥದ್ದು ನಮ್ಮ ಎಲ್ಲರ ಸೌಭಾಗ್ಯ. ಅದೇ ರೀತಿ ಹೊಸಕುಮಾರ್ ಅವರು ಸುಮಾರು 80 ವರ್ಷಗಳು ಅಂತಂದ್ರೆ ನಾವು ನೀವು ಯಾರು ಅವ್ರ ವಯಸ್ಸನ್ನು ನಂಬೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವರಲ್ಲಿರುವಂತಹ ಚೈತನ್ಯ ಶಕ್ತಿ, ಅವ್ರು ಹೇಳಿದ್ರು, ನಾನು ಈ ಅವಧಿಯಲ್ಲಿ ಏನೇನು ಮಾಡ್ಬೇಕಂದಿದ್ದೀನಿ ಈ ಕಲಾಕ್ಷೇತ್ರಕ್ಕಾಗಿ ಅಂತನ್ನುವಂಥದ್ದು. 50 ದಾಟಿದ್ರೆ ರಿಟೈರ್ಡ್ ಆಗ್ತೀವಿ, ಯಾವಾಗ ಆಗ್ತೀವಿ ಅಂತನ್ನುವಂತಹ ಈ ಅನೇಕ ಸಾಮಾನ್ಯ ಶಿಕ್ಷಣದ ಕ್ಷೇತ್ರದಲ್ಲಿ ಇವತ್ತು 80 ಆದ್ರೂ ನಾನು ಪ್ರೈಮರಿಯಿಂದ ಹಿಡಿದು ಸೆಕೆಂಡರಿಯಿಂದ ಹಿಡಿದು ವಿದ್ಯಾರ್ಥಿಗಳಲ್ಲಿ ಈ ಕ್ಷೇತ್ರದ ಬಗ್ಗೆ ಒಂದು ಅರಿವು ಮೂಡಿಸ್ತೀನಿ. ಅದರಲ್ಲಿ ಅಡಗಿರುವಂತಹ, ಅವರಲ್ಲಿ ಕಲಾ ಪ್ರಕಾರಗಳು ಅಡಗಿರುವಂತಹ ಈ ಕ್ಷೇತ್ರಕ್ಕೆ ಅವರು ಬರುವಂತಹ ಒಂದು ಕೆಲಸವನ್ನ ನಿರಂತರವಾಗಿ ಕರ್ನಾಟಕ ಪೂರ್ತಿ ಮಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಇದು ಅತ್ಯಂತ ಸಾತ್ವಿಕ ಪುರುಷರಿಗೆ ಮಾತ್ರ ಈ ಆಲೋಚನೆಗಳು ಬರೋದಕ್ಕೆ ಸಾಧ್ಯತೆ ಆಗತ್ತೆ. ಅವರನ್ನ ನಮ್ಮ PRT ಟ್ರಸ್ಟ್ನಿಂದ ಗೌರವಿಸಿರುವಂಥದ್ದು ಅವರಲ್ಲಿರುವಂಥ ಹುಮ್ಮಸ್ಸಿಗೆ ಒಂದು ಸಾಕ್ಷಿ ಆಗತ್ತೆ. ನಮ್ಮಲ್ಲಿ 30 ಬಹುಶಃ ಅವರ ಆಯುಷ್ಯನ ಕಾಲ್ಭಾಗದ ವಿದ್ಯಾರ್ಥಿಗಳು ಇದ್ದೀರಾ, 20 ವರ್ಷದ ವಿದ್ಯಾರ್ಥಿಗಳು ಇದ್ದೀರಾ. ಎಷ್ಟು ಉತ್ಸುಕರಾಗಿದ್ದೀರಿ, ಇನ್ನು ನೀವು ಎಷ್ಟು ಈ ವಸಂತಗಳನ್ನು ಕಳಿಬೇಕಾಗಿದೆ ಅವ್ರನ್ನ ಮುಟ್ಟಬೇಕಾದ್ರೆ. ಅಂತಹ ಒಬ್ಬ ಮೇರು ಪರ್ವತ ಕಲಾವಿದರು ಇವತ್ತು ನಮ್ಮ ಒಂದು ಇದೇ ಮೈಸೂರಿನಲ್ಲೇ ಹುಟ್ಟಿರುವಂಥದ್ದು ಸಹ ನನಗೆ ತುಂಬಾ ಖುಷಿ ಅಂತಂದಿದೆ. ಯಾಕೆಂದ್ರೆ ನೋಡಿ, ಇವತ್ತು 3 ದಿಗ್ಗಜರು ಅವ್ರು ಹೇಳಿದ್ರು ನಾವೇನು ಅಲ್ಲ ಅಂತ ಹೇಳ್ಬಿಟ್ಟು, ಅವ್ರು ಏನು ಅಲ್ಲ ಅನ್ನೋದಕ್ಕೆ ಆ ಅನ್ಕೋತಾನೆ ಅವ್ರು ಮೇರು ಪರ್ವತನ ಹತ್ತಿದ್ದಾರೆ. ಹಾಗೇನೆ ನಾವು ಏನು ಕಲ್ತಿಲ್ಲ ಅನ್ನೋದಕ್ಕೆ ನಾವು ಈಗಲೇ ಇನ್ನ ಪ್ರಾರಂಭ ಮಾಡಿದ್ವಿ ಅನ್ನುವಂಥದ್ದು ನಿಮ್ಮಲ್ಲಿ ಬಂದಾಗ, ನೀವು ಅರಳಿದರೆ ಹೂ ಆಗ್ತೀರಾ, ಹಳಸಿದರೆ ಯಾರು ಮುಟ್ಟೋದಿಲ್ಲ ಅನ್ನುವಂಥದ್ದು ನಮ್ಮ
ಮಾನಸ ಸರ್ ಅವ್ರು ಹೇಳಿದ್ರಿ ಎಂಥ ಒಂದು ಒಳ್ಳೆಯ ಮಾತು. ನಿಮಗೆ ಅರಳಲಿ ಅಂತ ಹೇಳ್ಬಿಟ್ಟು ಒಂದು ಹೂವನ್ನು ಕೊಟ್ಟಿದ್ದಾರೆ, ಹಾರೈಸಿದ್ದಾರೆ. ಹಾಗೆ ಅರಳಿ ಸುಗಂಧವನ್ನು ನೀಡಬೇಕಾಗಿರುವಂಥದ್ದು ಈ ಕ್ಷೇತ್ರಕ್ಕೆ, ನಿಮ್ಮ ಬದುಕಿಗೆ, ನಿಮ್ಮನ್ನ ಅವಲಂಬಿತವಾಗಿರುವಂತ ನಿಮ್ಮ ಪೋಷಕರಿಗೆ, ನಿಮ್ಮದೇ ಆದಂತ ಈ ಕಾಲೇಜಿಗೆ ಇಂತಹ ಒಂದು ಸ್ಥಾನಗಳಲ್ಲಿ ಬಂದು ಕೂತ್ಕೊಂಡಾಗ ಅದು ಅರಳಿದ ಹಾಗೆ, ಸುವಾಸನೆ ಸಮಾಜಕ್ಕೆ ಕೊಟ್ಟ ಹಾಗೆ. ಹಳಸಿದರೆ ಅದನ್ನ ಎಲ್ಲಿ ಹಾಕ್ತಾರೆ ಅಂತ ಅನ್ನೋದು ನಿಮ್ಗೆ ಗೊತ್ತಿದೆ. ನಮ್ಮ ವಿದ್ಯಾರ್ಥಿಗಳು ಅರಳುತ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ನೀಡಿದ್ದೀರಾ. ನಿಜ ಹೇಳ್ಬೇಕು ಅಂತಂದ್ರೆ, ನೀವು ಪ್ರಾರಂಭ ಮಾಡಿದಾಗ ಏನ್ ಇವರು ಮಾಡ್ತಾರಾ, ಇವರು ಅಷ್ಟು ಚೆನ್ನಾಗಿ ಮಾಡ್ತಾರಾ? ಯಾಕೆಂದ್ರೆ ನಾನು ಮಂಗಳೂರಿನಲ್ಲಿ ಸುಮಾರು ಒಂದು 3-4 ವರ್ಷ ಹಿಂದಲೇ ಇದೊಂದು ಅಲ್ಲಿ ಎಕ್ಸಿಬಿಷನ್ ಮಾಡಿರುವಂತದ್ದನ್ನ ನೋಡಿದ್ದೆ. ಅಲ್ಲಿ ಹುಡುಗರು ವರ್ಕ್ ಮಾಡಿರೋದನ್ನ ನೋಡಿದ್ದೆ. ತುಂಬಾ ಖುಷಿಯಾಗಿ ಅನೇಕ ಕಡೆ ಅವರಿಗೆ ಗೌರವಿಸುವಂತ ಒಂದು ಅವಕಾಶ ಸಿಕ್ತು. ಅದನ್ನ ನೋಡಿದಾಗ ನನಗೆ ಮೈಸೂರು ವಿದ್ಯಾರ್ಥಿಗಳು ಆ ಮಟ್ಟಕ್ಕೆ ಮಾಡ್ತಾರಾ, ಅಷ್ಟು ಚೆನ್ನಾಗಿ ಮಾಡ್ತಾರಾ ಅಂತ ಹೇಳ್ಬಿಟ್ಟು ನಿಜ ಒಳಗಡೆ ಇದ್ದಿರುವಂತ ಸಾತ್ವಿಕ ಒಂದು ಸತ್ಯವನ್ನ ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ. ಆದ್ರೆ ನಿಮ್ಮಲ್ಲಿ ಅವರನ್ನು ಮೀರಿಸುವಂತಹ ಶಕ್ತಿನೂ ನಿಮ್ಮ ಆತ್ಮದಲ್ಲಿ ಇದೆ. ನಿಮ್ಮ ಜ್ಯೋತಿ ಬೆಳಗಿದೆ ಅನ್ನೋದಕ್ಕೆ ಈ ಚಿತ್ರಗಳು ಸಾಕ್ಷಿಯಾಗಿದೆ. ನಿಮಗೆ ಹಿರಿಯರು ಹೇಳಿದ ಹಾಗೆ ನೀವು ಯಾವುದನ್ನ ಆ ಕ್ಷೇತ್ರ ಆರಿಸ್ಕೊಂಡಿರಿ, ಆ ಕ್ಷೇತ್ರದಲ್ಲಿ ಬೆಳಗಬೇಕಾಗಿದೆ. ಆ ಬೆಳಗ್ಬೇಕಂದ್ರೆ ನಿಮ್ಮಲ್ಲಿ ಏನ್ ಬೇಕು? ತನು. ನಮ್ಮ ಸರ್ ಅವ್ರು ಮಾನಸ್ ಸರ್ ಅವರು ತುಂಬಾ ಅದು ಯಾವ ರೀತಿ ಹುಡುಕಿದವ್ರ ಹೆಸರು ಗೊತ್ತಿಲ್ಲ. ತನು ಅಂದ್ರೆ ಆತ್ಮ, ಮನ ಅಂದ್ರೆ ಆತ್ಮದ ಮುಖಾಂತರ ಬರುವಂತ ಮನಸ್ಸು. ತನು ಮನ ಒಂದಾದಡೆ ನೀವೆಲ್ಲವನ್ನು ಸಾಧಿಸಕ್ಕೆ ಸಾಧ್ಯತೆ ಇದೆ. ಅಂತ ಹೆಸರನ್ನ ಆರಿಸಿ ತಾವು ಪ್ರಕಾಶನ ಇಟ್ಟಿರುವಂತದ್ದು ನಿಜಕ್ಕೂ ಕೂಡ ನಾವು ಅದನ್ನು ಸ್ಮರಿಸುವಂತ ವಿಚಾರವಾಗಿದೆ. ಅಂದ್ರೆ ಸಾತ್ವಿಕ ವಿಚಾರಗಳನ್ನ ಆರಿಸ್ಕೊಳ್ಬೇಕು, ಸಾತ್ವಿಕ ದಾರಿಯಲ್ಲಿ ನಾವು ನಡಿಬೇಕು. ಆವಾಗ ನಮ್ಮ ಮಾನಸ್ ಅವರು ಹೇಳಿದಾಗೆ ನಿಮ್ಮಲ್ಲಿ ಒಬ್ಬನು ಬುದ್ಧ ಇದ್ದಾನೆ, ಒಬ್ಬ ಬಸವ ಇದ್ದಾನೆ, ಒಬ್ಬ ಅಂಬೇಡ್ಕರ್ ಇದ್ದಾನೆ, ಒಬ್ಬ ಅಬ್ದುಲ್ ಕಲಾಂ ಇದ್ದಾನೆ. ಅಂತಹ ಸಾತ್ವಿಕ ರಸಗಳನ್ನ ನೀವು ಬೆಳೆಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಹೆಜ್ಜೆ ಇಡ್ತಾ ಇದ್ದೀರಾ. ನೀವೆಲ್ಲರೂ ನಮ್ಗೆ ಇಂಥ ಒಂದು ಪ್ರದರ್ಶನ ನೀಡೋದ್ರ ಮುಖಾಂತರ ತುಂಬಾ ಸಂತೋಷವನ್ನು ತರ್ತಾ ಇದ್ದೀರಾ. ನಿಮ್ಗೆ ನನ್ನ ಸಂಸ್ಥೆಯ ಪರವಾಗಿ, ನಮ್ಮ ಎಲ್ಲ ಬೋಧಕ ವರ್ಗದವರ ಪರವಾಗಿ ಮೊಟ್ಟ ಮೊದಲು ನಿಮ್ಗೆ ಶುಭಾಶಯಗಳನ್ನ ಹೇಳ್ತೀನಿ. ಹೀಗೆ ಅಭಿನಂದನೆಗಳ ಹೇಳಿದ್ರೆ ಮುಗಿತು ಅಂದಂಗ, ಆದ್ರೆ ನೀವು ಅರಳಬೇಕಾಗಿದೆ. ಇನ್ನು ಶುಭಾಶಯ ಹೇಳಿ ನೀವು ನಿಮ್ಮ ಹಂತ ಹಂತಕ್ಕೆ ನೀವು ಬೆಳಿಬೇಕಾಗಿದೆ. ಯಾರಿಗೆ ಇದನ್ನ ಖುಷಿ ತಂದಿಲ್ಲ ಕೈ ಎತ್ತಿ ನೋಡೋಣ. ನೀವು ಕಲಾಕೃತಿ ಮಾಡುವಾಗ ಯಾರಿಗೆ ಖುಷಿ ತಂದಿಲ್ಲ ನೀವು ಕೈ ಎತ್ತಿ ನೋಡೋಣ. ಯಾರಿಗೆ ಏಕಾಗ್ರತೆ ತಂದಿಲ್ಲ ಕೈ ಎತ್ತಿ ನೋಡೋಣ. ಅಂದ್ರೆ ಏಕಾಗ್ರತೆ, ನಿಮಗೆ ಆತ್ಮಿಕ ಖುಷಿ ಈ ಕಲಾಕೃತಿಗಳಲ್ಲಿ ಮೂಡಿದೆ. ಅದರಿಂದ ಅದನ್ನ ಹೆಚ್ಚು 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 ಹೊರೆ ಹಚ್ಚಿ ಬೆಳೆಸ್ತಾ ಹೋದ್ರೆ ನೀವೊಬ್ಬ ಅದ್ಭುತ ಕಲಾವಿದರಾಗ್ತೀರಾ. ಯಾಕೆಂದ್ರೆ ನೀವೊಂದು ಟೀಚರ್ಸ್ ಆಗ್ಬೇಕು, ಒಂದು 30-40 ಸಾವಿರ ರೂಪಾಯಿ ಸಂಬಳ ತಗೊಳ್ಬೇಕು, ಯಾವ್ದಾರ ಒಂದು ಹೈಸ್ಕೂಲ್ ನಲ್ಲಿ ಇರ್ಬೇಕು ಅಂತಂದ್ರೆ ನಮ್ಮ ಅಲ್ಲಿರುವಂತ ಎಲ್ಲ ಬೋಧಕ ವರ್ಗದವರು ನಿಮ್ಗೆ ಮುಗಿಸಿದ ತಕ್ಷಣ ನಿಮ್ಗೆ ಕೆಲಸ ಕೊಡಿಸ್ಬಿಡ್ತಾರೆ. ಯಾಕೆಂದ್ರೆ ಈಗ ಎಷ್ಟು ಜನ ವೇಕೆನ್ಸಿ ಇದಾವಂತ ಪ್ರಿನ್ಸಿಪಲ್ ನಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಚಿಕ್ಕಣ್ಣವ್ರು ಹೇಳ್ತಾ ಇರ್ತಾರೆ, ಸರ್ ಇಂಥ ಕಡೆ ವೇಕೆನ್ಸಿ ಇದೆ, ಇಂಥ ಕಡೆ ವೇಕೆನ್ಸಿ ಇದೆ, ಟೀಚರ್ ಪೋಸ್ಟ್ಗಳು ಹುಡುಗರು ಸಿಗ್ತಾ ಇಲ್ಲ, ಪಾಸ್ಔಟ್ ಆದವ್ರು ಸಿಗ್ತಾ ಇಲ್ಲ ಅಂತ. ಅಂತಹ ಬೇಡಿಕೆ ಇರುವಂತ ಕೋರ್ಸ್ ಇದು, ಅಂತ ಬದುಕನ್ನು ಉತ್ತಮವಾಗಿ ಕಟ್ಕೊಳ್ಳುವಂತ ಕೋರ್ಸ್ ಅದು. ಅದಕ್ಕಿಂತ ಹೆಚ್ಚಿನದಾಗಿ ನೀವೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿ ನೀವೆಲ್ಲ ದೊಡ್ಡ ದೊಡ್ಡ ವೆಹಿಕಲ್ ನಲ್ಲಿ ಈ ಕಾಲೇಜಿಗೆ ಬರುವಂತಹ ಮೇರು ಪರ್ವತ ಆದಾಗ ಈ ಕಾಲೇಜಿಗೆ ಖುಷಿ ಅನಿಸುತ್ತೆ. ಈ ಕಾಲೇಜು ಉತ್ತಮವಾದಂತ ಶಿಕ್ಷಣ ನಿಮಗೆ ಕೊಟ್ಟಿದೆ ಅಂತ ಅನ್ನೋದಕ್ಕೆ ಸಾರ್ಥಕ ಆಗತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನಿಸಬೇಕು. ಈ ಸಂದರ್ಭದಲ್ಲಿ ನಾನು ನಮ್ಮ ಕುಮಾರ್ ಸರ್ ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈಗಾಗಲೇ ನಮ್ಮ PRT ಟ್ರಸ್ಟಿನ ಅಧ್ಯಕ್ಷರು ಕದಂಬ ಸರ್ ಅವರು ವಿನಂತಿಸ್ಕೊಂಡಿದ್ದಾರೆ. ನಮ್ಮ PRT ಏನ್ ತಿಪ್ಪೇಸ್ವಾಮಿಯರು ಇದ್ದಾರೆ, ಆ ತಿಪ್ಪೇಸ್ವಾಮಿಯರು ಇವತ್ತು ಗುರ್ತಿಸೋದಕ್ಕೆ ನಮ್ಮ ಟ್ರಸ್ಟ್ ತುಂಬಾ ಅವರು ಏನ್ ಸಾಧನೆ ಮಾಡಿದ್ರೆ ಅದು ಗುರ್ತಿಸುವಂತ ಎಲ್ಲ ಕೆಲಸಗಳನ್ನ ಟ್ರಸ್ಟ್ ನಲ್ಲಿ ಗುರ್ತಿಸಿ ಎಲ್ಲರ ಹಿರಿಯರನ್ನ ಗೌರವಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವ್ರದೇ ಆದಂತ ಒಂದೇನು ಅಕಾಡೆಮಿಯಿಂದ ಪುಸ್ತಕ ಬಂದಿದೆ, ಅದನ್ನು ಮರುಮುದ್ರಣ ಮಾಡೋದ್ರ ಮುಖಾಂತರ, ಹಾಗೆ ತಾವು ಕನ್ನಡ ವಿಶ್ವವಿದ್ಯಾಲಯದ ಒಂದು ಸಿಂಡಿಕೇಟ್ ಮೆಂಬರು ಆಗಿರ್ತೀರಾ, ಸಭೆಗೂ ತಾವು ಹೋಗ್ಬೇಕಾಗುತ್ತ ಸನ್ನಿವೇಶ ಬರುತ್ತೆ. ಆ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿಯರು ಪ್ರವಾಸ ಕಥನದ ಕುರಿತು ಬೇರೆ ಒಂದು ಎಜುಕೇಶನ್ಗೆ ಅದನ್ನು ಟೆಕ್ಸ್ಟ್ ಬುಕ್ ಆಗಿ ಇಟ್ಟಿದ್ರು. ನಮ್ಮ ಚಿತ್ರಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಅದೊಂದು ಟೆಕ್ಸ್ಟ್ ಬುಕ್ ಆಗಿ, ಲ್ಯಾಂಗ್ವೇಜ್ ಬುಕ್ ಆಗಿ ಡಿಗ್ರಿ ಹುಡುಗರಿಗೆ ಇಟ್ರೆ ನಿಜವಾದಂತಹ ತಿಪ್ಪೇಸ್ವಾಮಿಯರು
ಅವರು ನಮ್ಮ ವಿದ್ಯಾರ್ಥಿ ಇಡೀ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಟೆಕ್ಸ್ಟ್ ಬುಕ್ ಅನ್ನು ಓದೋದಕ್ಕೆ ಅವಕಾಶ ಆಗುತ್ತೆ. ನಮ್ಮ ಟ್ರಸ್ಟ್ ಏನ್ ಕೆಲಸ ಮಾಡ್ತಾ ಇದೆ ಅದು ಒಂದೇ ಸಲದಲ್ಲಿ ತಾವು ಎಕ್ಸಾಮಿನೇಷನ್ ಪೇಪರ್ ಆಗಿ ಕೋಚಿಂಗ್ ಸಬ್ಜೆಕ್ಟ್ ಆಗಿ ಇಟ್ಟರೆ ಅದು ಸಾರ್ಥಕ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರ ಶತಮಾನ ಕಂಡಿರೋದ್ರಿಂದ ಆ ಶತಮಾನದ ಸಂದರ್ಭದಲ್ಲಿ ನಮ್ಮ ಲಲಿತಕಲಾ ಅಕಾಡೆಮಿಯ ಒಂದು ಕೊಡುಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು ನಮ್ಮಲ್ಲಿ ತುಂಬಾ ಉತ್ತಮವಾದಂತ ಸ್ಪೇಸ್ ಇರೋದ್ರಿಂದ ಮ್ಯೂರಲ್ ಪೇಂಟಿಂಗ್ ವರ್ಕ್ಶಾಪ್ ಒಂದು ನಮ್ಮ ಕಾಲೇಜಿನಲ್ಲಿ ನಡೆಯಿದೆ. ಈಗಾಗಲೇ ಹೇಳಿದೆ ನಮ್ಮ ರೆಡ್ಡಿಯವರು ಶಿಲ್ಪಕಲಾದ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾದೇಶ್ ಶೆಟ್ಟಿಯವರು ತಾವು ಸೇರ್ಕೊಂಡು ಒಂದು ಮ್ಯೂರಲ್ ವರ್ಕ್ಶಾಪ್ ಅನ್ನ ಅದು 2D ಆಗಿರ್ಬೋದು ಅಥವಾ 3D ಆಗಿರ್ಬೋದು ಯಾವ ರೀತಿ ಅದನ್ನ ಮಾಡ್ಬೇಕನ್ನುವಂತ ಪ್ಲಾನ್ ಹಾಕೊಂಡು ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೊರಗಡೆಯಿಂದ ಬರುವಂತಹ ಕಲಾವಿದರಿಗೆ ತಾವು ಆಶ್ರಯ ನೀಡಿ ಆ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ ಇಡೀ ಸಾಹಿತ್ಯ ಕ್ಷೇತ್ರದ ಪರಿಚಯ ಇರುವಂತಹ ನಮ್ಮ ಮಾನಸ ಸರ್ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಈ ಕಲಾಕೃತಿಗಳ ಜೊತೆಗೆ ಅಧ್ಯಯನ ಮಾಡುವಂಥದ್ದು ವಿಷಯ ಇರೋದ್ರಿಂದ ಅದು ಸೌಂದರ್ಯ ಶಾಸ್ತ್ರ ಆಗಿರ್ಬೋದು, ಕಲಾ ಇತಿಹಾಸ ಆಗಿರ್ಬೋದು, ಅಥವಾ ಪೂರಕ ಕ್ಷೇತ್ರಗಳು ಸಾಹಿತ್ಯ ಮತ್ತು ಚಿತ್ರಕಲೆ ಆಗಿರ್ಬೋದು, ಇಂಥ ವಿಷಯಗಳ ಬಗ್ಗೆ ಒಂದು 2 ದಿವಸ 3 ದಿವಸ ಸೆಮಿನಾರ್ಗಳನ್ನು ನಡೆಸೋದ್ರ ಮುಖಾಂತರ ನಮ್ಮ ಕಾಲೇಜು ಮತ್ತು ತಮ್ಮ ಒಂದು ಸಹಯೋಗದಿಂದ ಇಲ್ಲಿ ಸೆಮಿನಾರ್ಗಳನ್ನು ನಡೆದ್ರೆ ತಾವು ಸಾಹಿತ್ಯಗಳನ್ನು ಇಲ್ಲಿಗೆ ಕರ್ಕೊಂಡ್ ಬರುವಂಗಾಗುತ್ತೆ, ವಿದ್ಯಾರ್ಥಿಗಳಿಗೂ ಅದು ಸೌಂದರ್ಯವನ್ನ ತಲುಪಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಿಟ್ಟಿನಲ್ಲಿ ತಾವು ನಮ್ಮ ಮೈಸೂರಿನ ಕಲಾ ಕ್ಷೇತ್ರವನ್ನ ತಾವು ಉಳಿಸಿ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ಕೊಂತ ತಾವು ಈಗೇನ್ ಮಾಡಿದೀರಾ ಮುಂದೇನು ಮಾಡ್ತೀನಿ, ಇದನ್ನ ಸಮಯ ತಗೊಂಡು ಸಮಯ ನಿಮ್ಗೆ ಸಿಗಲ್ಲ, ನೀವು ಅದನ್ನ ಹಿಡ್ಕೊಳ್ಬೇಕು. ಹೇಗೆ ಅಬ್ದುಲ್ ಕಲಾಂ ಅವರು ಹಿಡ್ಕೊಂಡ್ರು, ಹೇಗೆ ನಮ್ಮ ಇವತ್ತಿನ ಪ್ರೈಮ್ ಮಿನಿಸ್ಟರ್ ಹಿಡ್ಕೊಂಡಿದ್ದಾರೆ, ಹಾಗೆ ನೀವು ಹಿಡ್ಕೊಳ್ಬೇಕು, ಸಮಯನ ಹಿಡ್ಕೊಳ್ಬೇಕು, ಅದು ಬಿಡಬಾರ್ದು. ಅದಕ್ಕೆ ಇನ್ನೂ ಈ ರೀತಿ ಕಲಾಕೃತಿಗಳನ್ನ ಮಾಡ್ತೀನಿ ಅನ್ನೋದ್ರ ಕೈಯಲ್ಲಿ ಯಾರು ಮಾಡಲ್ಲ ಅಂದ್ರೆ ಹಾಗೆ ಕಣ್ಣಿಗೆ ಕಾಣಿಸುತ್ತೆ ನಮ್ಗೆ. ಅರ್ಧ ಕೈ ಎತ್ತೀರ ಅಂದ್ರೆ ಮಾಡಲ್ಲ ಅಂತ ಹೇಳ್ಬಿಟ್ಟು. ವೆರಿ ಗುಡ್, ವೆರಿ ಗುಡ್, ತುಂಬಾ ಧನ್ಯವಾದ. ನಿಮ್ಮಲ್ಲಿ ಆ ಚೇತನ ಶಕ್ತಿ ಜಾಗೃತ ಆಗ್ಲಿ, ಜಾಗೃತ ಮುಖಾಂತರ ಕಲಾಕೃತಿಗಳು ಉತ್ತಮವಾಗಿ ಬಂದು ನೀವು ಒಳ್ಳೆ ಭವಿಷ್ಯ ಕಟ್ಕೊಳ್ಳೋಕೆ ಒಂದು ಅವಕಾಶ ಆಗ್ಲಿ. ಇಂತಹ ಒಂದು ಕಾರ್ಯಕ್ರಮಗಳನ್ನ ಮಾದೇಶ್ ಶೆಟ್ಟಿಯವರು ಪ್ರಾಚಾರ್ಯರಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಈ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಇಂತಹ ಗಣ್ಯರ ಪರಿಚಯ ಮಾಡೋದ್ರ ಮುಖಾಂತರ ಈ ಸಂದರ್ಭದಲ್ಲಿ ನಾನು ಕದಂಬ ಸರ್ ಅವರಿಗೆ ಒಂದು ಹಿಂದೆ ಹೇಳಿದ್ದೆ, ಒಂದು ಅವರ ಜೀವನ ಚರಿತ್ರೆ ಕುರಿತು, ಹೇಗೆ ಕದಂಬರವರು ಹೇಗೆ ಮೇಲೆ ಬಂದ್ರು, ಬದುಕು ಹಂತ ಹಂತವಾಗಿ ಒಬ್ಬ ರಾಷ್ಟ್ರ ಮಟ್ಟಕ್ಕೆ ಮುಟ್ಟುವಂತ, ಅಂತಾರಾಷ್ಟ್ರಕ್ಕೆ ಮುಟ್ಟುವಂತ ಒಂದು ವ್ಯಕ್ತಿ ಶಕ್ತಿಯನ್ನು ರೂಢಿಸ್ಕೊಂಡ್ರು ಅನ್ನೋದಕ್ಕೆ ಅವರ ಚಲನಚಿತ್ರ, ಅವರ ಮಾತುಗಳು, ಒಂದು ಸೆಮಿನಾರ್ ಅನ್ನು ನಡೆಸ್ಕೊಡ್ಬೇಕು ಒಂದು ಅರ್ಧ ದಿವಸ ಅಂತ ಅನ್ನುವಂಥದ್ದನ್ನ ಅವರಲ್ಲಿ ಕೇಳ್ಕೊಳ್ತಾ, ಈ ಏನು ಎಲ್ಲಾ ಕಲಾಕೃತಿಗಳನ್ನ ಮೂಡಿ ಬರೋದಕ್ಕೆ ಕಾರಣಕರ್ತರಾಗಿದ್ರಿ ನಿರ್ದೇಶಕರಾದಂತ 3 ಜನರಿಗೆ ಮತ್ತು ಇದನ್ನ ಕಂಪ್ಲೀಟ್ ಆಗಿ ಒಂದು ಪ್ರದರ್ಶನ ಮೂಡೋದಕ್ಕೆ ಕಾರಣಕರ್ತರಾಗಿರುವಂತಹ ನಮ್ಮ ಪ್ರಾಚಾರ್ಯವರಿಗೆ ಮತ್ತು ತಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಗೆಲ್ಲ ಕೀರಿ ಇಟ್ಟಿದ್ದಾರೆ, ಎಲ್ಲ ಮಾರ್ಗದರ್ಶನ ಮಾಡ್ತಾರೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಪ್ರದರ್ಶನವನ್ನು ಮಾಡದೇ ಇದ್ರೆ ನಿಮ್ಮ ವರ್ಕೇ ಫಿನಿಶ್ ಆಗ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಸರ್, ಪ್ರಾಚಾರ್ಯರು ಮತ್ತು ನಮ್ಮ ಬಾಬರು ಸರ್ ಹಗಲಲ್ಲಿ ಕೇಳೋರು, ವರ್ಕ್ ಫಿನಿಶ್ ಆದ್ವನ್ರಿ, ಫಿನಿಶ್ ಆದ. ಆಮೇಲೆ ನಿಮ್ಮನ್ನೆಲ್ಲ ಕೇಳೋರು, ನಿಂದಾಯ್ತೇನಪ್ಪ, ನಿಂದೇನಾಯ್ತು ಅಂತ. 50% ಫಿನಿಶ್ ಆಗಿರ್ಲಿಲ್ಲ ಸುಮಾರು ವರ್ಕ್. ಯಾಕಂದ್ರೆ ಅದು ಒಂದು ಕಾರಣ. ಯಾಕಂತಂದ್ರೆ ಬೇರೆ ಕ್ಲಾಸ್ ಎಲ್ಲ ಪ್ರಾರಂಭ ಆಗ್ತಿದ್ದು, ಅದನ್ನೆಲ್ಲ ಹಿಂದಿಟ್ಬಿಟ್ಟಿದ್ರು. ನಿಮ್ಮೆಲ್ಲ ಇದೊಂದು ಪ್ರದರ್ಶನ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನೀವು ಈ ಸುಮಾರು ಜನ ಒಂದು ಕಲಾಕೃತಿಯನ್ನ ಕಂಪ್ಲೀಟ್ ಆಗಿ ಮಾಡಿದಿರಿ. ತುಂಬಾ ಚೆನ್ನಾಗಿ ಮಾಡಿದಿರಿ. ಎಲ್ಲರೂ ಹೇಳಿದ ಹಾಗೆ ಮೊದಲಿಗೆ ನಿಮ್ಗೆ ತುಂಬಾ ಈ ಒಂದು ಕಲಾಕೃತಿ ಏಕಾಗ್ರತೆಯನ್ನು ತರುವಲ್ಲಿ ತುಂಬಾ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಅದೇ ಒಂದು ಒಳ್ಳೆ ಕಲಾಕೃತಿಯನ್ನ ಇವತ್ತು ಮಾಡಿದ್ರೆ ಅದಕ್ಕೋಸ್ಕರ ಎಲ್ಲರಿಗೂ ಮೊದಲಿಗೆ ನಾನು ಧನ್ಯವಾದನ ಅರ್ಪಿಸ್ತೇನೆ. ಅದೇ ರೀತಿ ದೂರಿಂದ ಬೆಂಗಳೂರಿಂದ ಈಗ ತಾನೇ ಅಧ್ಯಕ್ಷರಾದಂತ ನಮ್ಮ ಹೊಸ ಕುಮಾರ್ ಸರ್ ಅವರು ತುಂಬಾ ಒಳ್ಳೆ ಕಲಾವಿದರು, ಒಳ್ಳೆ ಹೆಸರನ್ನ ಇಟ್ಕೊಂಡಿದ್ದಾರೆ. ಒಳ್ಳೆ ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಒಳ್ಳೆ ಎಲ್ಲ ಅವರಿಗೆ ಒಳ್ಳೆ ಸಂಬಂಧವನ್ನ ಇದೆ ಅಥವಾ ಆತ್ಮೀಯತೆಯಿಂದ ಮಾತಾಡಿಸುವಂತ ನಮ್ಮ ಕಲಾವಿದರು. ಅವರು ಇವತ್ತು ಬಂದು ನಮ್ಮ ಈ ಒಂದು ಎಕ್ಸಿಬಿಷನ್ ಅನ್ನ ಪ್ರಥಮವಾಗಿ ಬಂದು ಈ ಒಂದು ಕಲಾಕೃತಿಯನ್ನ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂತ ಮಾನಸ ಸರ್ ಅವರು ಅನೇಕ ಸರಿ ನಮ್ಮ ಕಲಾಶಾಲೆಗೆ ಬರ್ತಿದ್ರು. ಮೊದಲು ನಾನು ಅವರ ಭಾಷಣವನ್ನು ಕೇಳಿರ್ಲಿಲ್ಲ. ನಾನು ನಿಜವಾಗ್ಲೂ ಇವತ್ತು ಬಹಳ ಖುಷಿ ಆಯ್ತು ಅವ್ರು ಮಾತಾಡಿದ್ದೆ ನನಗೆ. ಯಾಕಂದ್ರೆ ನಮ್ಮನ್ನ ನಾವು ಯಾವ ತರ ಸನ್ಮಾನಿಸ್ಕೋಬೇಕು, ನಮ್ಮನ್ನ ನಾವು ಯಾವ ತರ
ಅಳವಡಿಸ್ಕೋಬೇಕು, ಯಾವ ತರ ಇರ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರು ಹೇಳಿದ್ರು ಮನುಷ್ಯನ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ರು. ಒಂದು 5-10 ನಿಮಿಷ ಮನುಷ್ಯನ ಬಗ್ಗೆ ಸರ್ ಮಾತಾಡಿದ್ರು. ನನಗೆ ಬಹಳ ಖುಷಿ ಆಯ್ತು ಅದು. ಯಾಕಂತಂದ್ರೆ ಅವ್ರು ಹೇಳಿದಕ್ಕೆ ನಾನು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ನೀವು ಕೇಳ್ಕೊಳ್ರಿ ಏನಂತ. ನಾನು ನಾಳೆ ಸ್ಕೆಚ್ ಮಾಡ್ಬೇಕಂತ ಮಲ್ಕೊಳ್ರಿ. ಆಮೇಲೆ ಬೆಳಗ್ಗೆ ಎದ್ದೇಳ್ರಿ ನೀವು. ಅವು 2 ಮನಸ್ಸು ನಮ್ದು. ಅದು ಹೇಳ್ತಾ ಹೇಳ್ಬೇಡ ಆರಾಮಾಗಿ ಮಲ್ಕೊಳ್ಳ ಅಂತ ಹೇಳ್ತದೆ. ಅದನ್ನ ನಾವು ಕೇಳ್ತೀವಿ. ಅದನ್ನಂತಂದ್ರೆ ಕೆಟ್ಟದನ್ನ ನಾವು ಕೇಳ್ತೀವಿ, ಒಳ್ಳೇದನ್ನ ನಮ್ಮ ಮನಸ್ಸು ಬೇಗ ಅದು ಇದಾಗಲ್ಲ. ಈಗ ಬೇಗ ಹೋಗ್ಬೇಕು, ನಾವು ಸ್ಕೆಚ್ ಮಾಡ್ಬೇಕಂತ ಹೇಳಿದ್ರೆ ಬೇಗ ಹೇಳಕತ್ತಲ್ಲ. ಯಾಕಂದ್ರೆ ಮಲ್ಕೊಂತ ಇನ್ನೊಂದು ಹೇಳ್ತದೆ, ಮಲ್ಕೋ ಏನ್ ಮಾಡ್ತೇವೆ, ಸ್ಕೆಚ್ ಯಾಕೆ ಮಾಡ್ತೇವೆ, ಮಲ್ಕೋ ಅಂತ ಹೇಳ್ತದೆ. ಅವಾಗ ನಾವು ಅದ್ರ ಕಡೆನೇ ಒಲ್ತೀವಲ್ಲ ಹೊರತು ಒಳ್ಳೇದ್ರ ಕಡೆ ಒಲ್ಲಲ್ಲ. ಆತರ ಆ ಮನುಷ್ಯನ ಬಗ್ಗೆ ತುಂಬಾ ಚೆನ್ನಾಗಿ ಸರ್ ಅವ್ರು ಮಾತಾಡಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಯಾವ ತರ ನಮ್ಮನ್ನ ನಾವು ಬೆಳಿಬೇಕು, ಯಾವ ತರ ಮುಂದ್ ಬರ್ಬೇಕು ಅಂತ ಹೇಳಿ ಹೇಳಿದ್ರಲ್ಲ. ಅದಕ್ಕೆ ಬೇಸಿಕ್ ಆಗಿ ನಿಮ್ಮ ಪರಿಶ್ರಮನೂ ಬಹಳ ಮುಖ್ಯ. ಅದಕ್ಕೋಸ್ಕರ ನೀವು ಬೆಳಗ್ಗೆ ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಇದೆ ನಮ್ಮ ಕಲಾಶಾಲೆ. ಅದಕ್ಕೋಸ್ಕರ ಒಳ್ಳೆ ಈ ಒಂದು ಕಲಾಶಾಲೆಯನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಸರ್ ಬೆಂಗಳೂರಲ್ಲಿ ಇದ್ರು ಅಂತ ನನ್ಗೆ ಗೊತ್ತಾಯ್ತು. ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಮೈಸೂರವರು ಆದ್ರೂ ಸಹಿತ ನಿನ್ನೆ ಬೆಂಗಳೂರಲ್ಲಿ ಇದ್ರು. ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಬರ್ಬೇಕಾದ್ರೆ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಅವರು ತಮ್ಮ ಕ್ಷಮೆಯನ್ನು ಸಹಿತ ಕೇಳಿದ್ರು. ಅವರು ದೊಡ್ಡ ಗುಣ ಅದು. ಅದಕ್ಕೋಸ್ಕರ ಅವರು ತಮ್ಮ ಎಲ್ಲ ಒಂದು ಕಾರ್ಯವನ್ನು ಬಿಟ್ಟು ನಮ್ಮ ಕಲಾಶಾಲೆಗೆ ಬಂದಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಂತ ಇವಾಗ ಆದ್ರು. ಯಾಕಂದ್ರೆ ಅವರು ಕೆಲಸದ ಒತ್ತಡದಲ್ಲಿ ಸಹಿತ ನಮ್ಮ ಕಲಾಶಾಲೆಯ ಪ್ರೀತಿಯನ್ನ ಇಟ್ಕೊಂಡು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿದಂತ ತಮ್ಗೆಲ್ಲರಿಗೂ ವೈಯಕ್ತಿಕವಾಗಿ ಹಾಗೂ ನಮ್ಮ ಕಲಾಶಾಲೆಯ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ಉಷಾ ಜೈನ್. ಯಾವ ಕಾಲೇಜ್ ಓದ್ತಾ ಇದ್ದೀರಾ? ಸಿರಿ ಕಲಾನಿಕೇತನ ಮೈಸೂರು. ಇದು ಮಾಡಿರ್ತಕ್ಕಂಥ ತಮ್ದು ಯಾವ್ದು ಪೇಂಟಿಂಗ್ ಇದು? ಅದು ಮಂಡಲ ಆರ್ಟ್ ಮಾಡಿದೀನಿ. ಮಂಡಲ ಆರ್ಟ್ ಅಂತಾರೆ ಇದು? ಮಂಡಲ ಆರ್ಟ್. ಈಗ ಪೋರ್ಟ್ರೇಟ್ ಪೇಂಟಿಂಗ್, ಲ್ಯಾಂಡ್ಸ್ಕೇಪ್ ಪೇಂಟಿಂಗು ಅದು ಸುಮಾರು ತರ ಇದೆ. ಅದರಲ್ಲಿ ಮಂಡಲ ಆರ್ಟ್ ಒಂದು ಪ್ರಕಾರನ ಅದು? ಮಂಡಲ ಆರ್ಟ್ ಒಂದು ಬುದ್ಧಿಸಂ ಸ್ಟಾರ್ಟ್ ಮಾಡಿದ್ರೆ, ಬುದ್ಧ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಅದು ಮಂಡಲ ಅಂತ ಅದು ಸಂಬಂಧ ಇದೆ. ಅದಕ್ಕೆ ತುಂಬಾ ಒಳ್ಳೆ ಇರ್ತಾರ. ಕಾನ್ಸಂಟ್ರೇಷನ್ ಚೆನ್ನಾಗಿ ಬರ್ತಾರ. ಅದಕ್ಕೆ ಮಾಡ್ತಾ ಇದ್ದೀನಿ. ರೌಂಡ್ ಆಗಿರ್ತಲ್ಲ, ಅದಕ್ಕೆ ಮಂಡಲ ಆರ್ಟ್ ಅಂತ ಕರೀತಾರೆ. ಅದಕ್ಕೆ ಮಂಡಲ್ ಯಾವ ತರ ರೌಂಡ್ ಇರ್ತಾರ, ಅದೇ ಬೇಸಲ್ಲಿ ಇದು ರೌಂಡ್. ಇದು ಏನ್ ಕಾನ್ಸೆಪ್ಟ್ ಅಂತ ಮಾಡಿದಿರ ಈಗ ಈ ಪೇಂಟಿಂಗ್ ಅನ್ನ? ನಾನೇ ಇದು ತಗೊಳಿದ್ದೀನಿ. ಮಂಡಲ ಆರ್ಟ್ ಅಲ್ಲಿ ರೌಂಡ್ ಗೆ ಮಾಡಿದಿರಾ? ಅದ ಮಾಡಿ ಆಮೇಲೆ ಇದು ಪಿಕಾಕ್ ಇದು ಫೆದರ್ ಮಾಡಿದ್ದೀನಿ. ಈ ತರ ಕಾನ್ಸೆಪ್ಟ್ ಬರಕ್ಕೆ ಏನ್ ಕಾರಣ ನಿಮ್ಗೆ? ಅದು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ. ಆಮೇಲೆ ಹಂಗೆ ಕಾನ್ಸೆಪ್ಟ್ ಬಂದಿತ್ತು, ಮಾಡೋಣ ಅಂತ ಐಡಿಯಾ ಇತ್ತು, ಮಾಡಿದೀನಿ. ತಮ್ದು ಮನೆಯಲ್ಲಿ ಬರ್ತದೆ ಮೇಡಮ್? ಮನೆ JP ನಗರ್, ಮೈಸೂರು. ತಮ್ಮ ಫಾದರ್ ಮದರ್ ಏನ್ ಮಾಡ್ತಾ ಇದ್ದಾರೆ? ನಮ್ಮ ಫಾದರ್, ನಮ್ಮ ಹಸ್ಬೆಂಡ್ ಇದು ಬಿಸ್ನೆಸ್ ಇದೆ, ಪ್ಲೈವುಡ್ ಬಿಸ್ನೆಸ್. ಇಲ್ಲಿ ಆರ್ಟ್ಗೆ ಕೋರ್ಸ್ಗೆ ಸೇರ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ದಕ್ಕೆ? ನಮ್ದು ತುಂಬಾ ಹಾಬಿ ಇತ್ತು. ಆಕ್ಚುಲಿ ನಾನು ಮ್ಯಾಗಝಿನ್ ಎಡಿಟರ್ ಹಿಂದಿಯಲ್ಲಿ. ಆಮೇಲೆ ಹಿಂದಿಯಲ್ಲಿ ಪೊಯೆಟ್ ಇದ್ದೀನಿ. ಆಮೇಲೆ ಇದು ತುಂಬಾ ವರ್ಕ್ ಮಾಡ್ತೀನಿ, ಸೊಸೈಟಿ ವರ್ಕ್ ಮಾಡ್ತೀನಿ. ಬಟ್ ನಮ್ಗೆ ಇದು ಕಲಾ ಬಗ್ಗೆ ತುಂಬಾ ಇಷ್ಟ ಇತ್ತು, ಅದಕ್ಕೋಸ್ಕರ ನಾನು ಸೇರ್ತಿದ್ದೀನಿ. ಈಗ ಮಂಡಲ ಆರ್ಟ್ ಮಾಡಿದಿರಾ? ನಿಮ್ದು ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡ್ತೀರ ತಾವು? ಇದು ಸ್ವಲ್ಪ ಕಮ್ಮಿ ಇದೆ. ಈಗ ಇನ್ನು ನಮ್ ಕೋರ್ಸ್ ಅಲ್ಲಿ ಎಷ್ಟು ಬಂದಿಲ್ಲ. ಲ್ಯಾಂಡ್ಸ್ಕೇಪ್ ಬಂದಿದೆ, ಪೋರ್ಟ್ರೇಟ್ ನೆಕ್ಸ್ಟ್ ಇಯರ್ ಬರ್ತಾರ. ಬಟ್ ಅಲ್ಲಿ ನಾನು ಮನೆಯಲ್ಲಿ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೀನಿ. ಪೇಂಟಿಂಗ್ ಮಾಡಿದ ವಿವರಣೆ ಕೊಡ್ತೀರಾ ನಮ್ಗೆ? ಇದು ಒಂದ್ ಚಿಕ್ಕ ಹಾಕಬೇಕು ಲೈನ್ ಅಲ್ಲಿ. ಇದು ಮಂಡಲ ಡಾಟ್ಸ್ ಕರೆಕ್ಟ್ ಬರಬೇಕು, ಇಲ್ಲಂತ ಇದು ನೀಟಲ್ಲಿ ಬರಲ್ಲ ಡಾಟ್ಸ್. ಆಮೇಲೆ ಅಲೈನ್ಮೆಂಟ್ ಚೆನ್ನಾಗಿ ಇರ್ಬೇಕು. ಫುಲ್ ಅಲೈನ್ಮೆಂಟ್ ಮಾಡ್ಬೇಕು, ಇಲ್ಲಾಂತ ಹೆಚ್ಚು ಕಮ್ಮಿ ಆಗತ್ತೆ. ಹೆಚ್ಚು ಕಮ್ಮಿ ಆದ್ಮೇಲೆ ಅದು ಕರೆಕ್ಟ್ ಮಂಡಲ ಬರಲ್ಲ. ಅದಕ್ಕೆ ಫಸ್ಟ್ ಇದು ಮಾಡ್ಬೇಕು, ಅಲೈನ್ಮೆಂಟ್ ಮಾಡ್ಬೇಕು. ಆಮೇಲೆ ನೀಟಲ್ಲಿ ಕೂಡಿಸಿ ಚಿಕ್ಕ ಹಾಕ್ಬೇಕು. ಕಂಟಿನ್ಯೂ ಕರೆಕ್ಟ್ ಬರಬೇಕು. ಇದು ಎಲ್ಲ ಕರೆಕ್ಟ್ ಬರಬೇಕು ಎಲ್ಲಕ್ಕೆ. ಅದಕ್ಕೆ ನೀಟ್ ಕಾಣೋದು, ಇಲ್ಲಾಂತ ಸರಿ ಕಾಣಲ್ಲ.
ಅದು ನಾನ್ ಕಾನ್ಸೆಪ್ಟ್ ತಗೊಳಿತು ಮಧ್ಯೆ ಕೃಷ್ಣ ರಾಧಾ ಇಟ್ಕೊಳ್ಳಿ, ಇಲ್ಲಂತ ಸುಮಾರು ಜನ. ಅದು ನಾನು ಕೃಷ್ಣ ರಾಧಾ ಕಾನ್ಸೆಪ್ಟ್ ಮಾಡಿ, ಆಮೇಲೆ ಇದು ಪಿಕಾಕ್ ಇರ್ತಾರೆ, ಫೆದರ್ ಇರ್ತಾರಲ್ಲ, ಅದೇ ಕಾನ್ಸೆಪ್ಟ್ ಅಲ್ಲಿ ಮಂಡಲ ಆರ್ಟ್ ಮಾಡಿದ್ದೀನಿ. ಇದು ಆಯಿಲ್ ಕಲರ್, ವಾಟರ್ ಕಲರ್, ಇದು ಅಕ್ರೆಲಿಕ್ ಕಲರ್. ಅಕ್ರೆಲಿಕ್ ಕಲರ್. ಇದು ಆಯ್ತು. ತಮ್ಗೆ ಮುಂದೆ ಏನ್ ಮಾಡ್ಬೇಕು ಅಂತ ಆಸಕ್ತಿ ಇದೆ? ಏನ್ ಸಾಧನೆ ಮಾಡ್ಬೇಕು ಅಂತ ಆಸಕ್ತಿ ಇದೆ? ಅಚೀವ್ಮೆಂಟ್ ತುಂಬಾ ದೊಡ್ಡ ಆರ್ಟಿಸ್ಟ್ ಆಗ್ಬೇಕು ನಾನು. ಆಮೇಲೆ ಇದು ಎಲ್ಲ ತುಂಬಾ ನೇಮ್ ಆಗ್ಬೇಕು, ಇಲ್ಲಂತ ತುಂಬಾ ವರ್ಕ್ ಮಾಡ್ಬೇಕು ಆರ್ಟ್ ಬಗ್ಗೆ. ಯಾಕೆ ತುಂಬಾ ಇಂಟ್ರೆಸ್ಟ್ ಇದೆ, ಚಿಕ್ಕ ವಯಸ್ಸಲ್ಲಿ ನಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಆಮೇಲೆ ಎಲ್ಲ ಪೇಂಟಿಂಗ್ ಸೇಲ್ ಮಾಡ್ಬೇಕು, ಮತ್ತೆ ಮಕ್ಕಳಿಗೆ ಪೇಂಟಿಂಗ್ ಹೇಳ್ಬೇಕು. ಅದು ಇದು ನಮ್ದು ಹಾಬಿ ಕ್ಲಾಸ್ ತರ ಓಪನ್ ಮಾಡಿ ಮಕ್ಕಳಿಗೆ ಹೇಳ್ಬೇಕು. ತುಂಬಾ ಧನ್ಯವಾದಗಳು. ನಿಮ್ಗೆ ದೇವರು ಎಲ್ಲ ರೀತಿ ಅವಕಾಶ ಕೊಡ್ಲಿ, ಒಳ್ಳೊಳ್ಳೆ ಪೇಂಟಿಂಗ್ ಮಾಡಕ್ಕೆ ಅವಕಾಶ ಇಟ್ಟು ನಾನು ಆರೈಕೆ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಗೆ ಥ್ಯಾಂಕ್ ಯು.